योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दमाधवं। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಎಲ್ಲ ಹಿರಿಯರೇ, ಗುಪ್ತವಾಗಿ ಇರುವಂತಹ ಪ್ರಾಯೋಜಕರೇ, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಅಂತಃಕರಣದಲ್ಲಿ ಪ್ರಕಾಶಮಾನವಾದಂತಹ ಆ ಮಹಾಚೈತನ್ಯಕ್ಕೆ ವಂದಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಚಿಂತನೆ ಮಾಡಿದ ಉಪನ್ಯಾಸದ ಮೇಲೆ ಕೆಲವು ಸಂಶಯಗಳು ಬಂದಿವೆ. ಏನು ಅಂದರೆ, ಮನುಷ್ಯನ ಜೀವನದಲ್ಲಿ ಈ ಗುಣಗಳು ನಮ್ಮನ್ನು ಇಷ್ಟೊಂದು ಆಟ ಆಡಿಸ್ತವೆ ಅಂತಾದರೆ ಈ ಗುಣಗಳನ್ನು ನಿಗ್ರಹಿಸಿಕೊಳ್ಳೋದಕ್ಕೆ ಉಪಾಯ ಇಲ್ವಾ ಅಂತ, ಅಥವಾ ಇವುಗಳಿಗೆ ಅಧೀನವಾಗಿಯೇ ನಾವು ಬದುಕಬೇಕು ಅಂತಾದರೆ ಇವುಗಳಿಂದ ಬಿಡಿಸಿಕೊಳ್ಳೋದಕ್ಕೆ ಉಪಾಯ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು. ಇದಕ್ಕೆಲ್ಲ ನಾನು ಉತ್ತರವನ್ನು ಈಗ ಕೊಡುವುದಿಲ್ಲ, ಯಾಕೆಂದರೆ ಮುಂದೆ ಆ ವಿಷಯವನ್ನು ಅರ್ಜುನನೇ ನಮ್ಮೆಲ್ಲರ ಮುಖವಾಣಿಯಾಗಿ ಆ ಪ್ರಶ್ನೆಯನ್ನು ಕೇಳ್ತಾನೆ, ಆಗ ಉತ್ತರ ಸಿಗ್ತದೆ. ಆದರೂ ಒಂದು ಸಂಶಯ ಏನು ಅಂದರೆ, ಮೊದಲನೇದು, ಈ ಸಂಶಯ ವಾಸ್ತವಿಕವಾಗಿ ಆದರೆ ಒಂದು ಪೂರ್ವಾರ್ಧ ಇನ್ನೊಂದು ಉತ್ತರಾರ್ಧ ಅಂತ. ಅದರೊಳಗೆ ಈ ಸತ್ವಗುಣ ಹೆಚ್ಚಾದಾಗ ಸಾವನ್ನು ಅಪ್ಪಿದರೆ ಅವರಿಗೆ ಉತ್ತಮವಾದ ಲೋಕ ಉಂಟಾಗ್ತದೆ ಮುಂದಿನ ಜನ್ಮದಲ್ಲಿ ಅಂತ ಭಗವಂತ ಹೇಳಿದ್ದಾನೆ. ಆ ಸಾವು ಬಂದ ಸಂದರ್ಭದಲ್ಲಿ ಅದು ಹೆಚ್ಚಾಗುವುದಕ್ಕೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ. ಇದೊಂದು ಸಿಲ್ಲಿ ಪ್ರಶ್ನೆ. ಮನುಷ್ಯ ಎಂತಹ ಸ್ವಾರ್ಥಿ ನೋಡಿ. ಆ ಸಂದರ್ಭದಲ್ಲಿ ಅದು ಹೆಚ್ಚಾಗೋದಕ್ಕೆ ಏನು ಮಾಡಬೇಕು ಅಂದರೆ, ಏನು ಮಾಡಬೇಕು ಅದನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ತಾನು ಏನು ಮಾಡ್ತಾ ಇದ್ದೇನೆ ಎನ್ನುವ ಅರಿವೇ ಇಲ್ಲದಿದ್ದಾಗ ಆ ಸಂದರ್ಭದಲ್ಲಿ ಅದು ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕಿಂತ ಮೂರ್ಖತನದ ಪ್ರಶ್ನೆ ಇನ್ನೊಂದು ಉಂಟ. ಯಾಕೆಂದರೆ ಇದು ಯಾವುದೂ ಸಹ ಫಾಸ್ಟ್ ಫುಡ್ಗಳಲ್ಲ. ಅದಕ್ಕೋಸ್ಕರಲೇ ವೇದಾಂತದ ವಿಚಾರ ಅದು ಅಂಗಡಿಯಲ್ಲಿ ಸಿಗುವ ವಸ್ತು ಅಲ್ಲ, ಅದು ಕಳ್ಳೆಪುರಿ ವ್ಯಾಪಾರ ಅಲ್ಲ. ಅದಕ್ಕೋಸ್ಕರ ಅದನ್ನು ಸಾಧನಾಶಾಸ್ತ್ರ ಅಂತ ಕರೀತಾರೆ. ಜೀವನದುದ್ದಕ್ಕೂ ಕೆಲವು ಜನ ಸಾಧನೆ ಮಾಡಬೇಕಾಗುತ್ತೆ, ಮತ್ತು ಕೆಲವು ಸಲ ಎಷ್ಟೋ ಜನ್ಮದಲ್ಲಿ ಸಾಧನೆ ಮಾಡಬೇಕಾಗತ್ತೆ. ಖಟ್ವಾಂಗ ಎನ್ನುವಂಥ ರಾಜನಿಗೆ 48 ನಿಮಿಷಗಳ ಕಾಲ ಕೇವಲ ಒಂದು ಮುಹೂರ್ತದಲ್ಲಿ ಅವನು ಮೋಕ್ಷವನ್ನು ಪಡೆದ ಅಂತ ಹೇಳುತ್ತೆ. ಆದರೆ ಅಷ್ಟು ಬೇಗ ಅವನಿಗೆ ಮೋಕ್ಷ ಆಗಬೇಕಿದ್ರೆ ಅದರ ಹಿಂದೆ ಎಷ್ಟೋ ಬಲವಾದ ಸಾಧನೆ ಇತ್ತು ಅನ್ನೋದನ್ನು ನಾವು ಮರಿಬಾರ್ದು. ಹಾಗೆಯೇ ಅಜಾಮಿಳನಿಗೆ ಕೊನೆಯ ಗಳಿಗೆಯಲ್ಲಿ ಅವನ ಬಾಯಿಂದ ನಾರಾಯಣ ಎನ್ನುವ ಶಬ್ದ ಬಂತು. ನಾವೂ ಸಹ ಕೊನೆಯಲ್ಲಿ ನಾರಾಯಣ ಅಂತ ಹೇಳಿಬಿಡೋಣ ಅಂತಂದರೆ ಅದು ಬರೋದಿಲ್ಲ. ಯಾಕೆ ಕೇಳಿದರೆ ಅದರ ಹಿಂದೆ ಬಲವಾದ ಒಂದು ಅಭ್ಯಾಸ ಬೇಕು ಅನ್ನೋದನ್ನು ನಿನ್ನೆ ದಿವಸ ನಾನು ಹೇಳಿದ್ದೇನೆ. ಈ ಮಾತನ್ನು ಹೇಳೋದಕ್ಕೆ ನಾನೊಂದು ಕಾರಣ ಉಂಟು, ಲೌಕಿಕವಾದ ದೃಷ್ಟಾಂತ ಕೊಡ್ತೇನೆ. ನಾನು ಹೇಳಿದ್ದೆ, ಅಂತೆ ಯಾ ಮತಿ ಸಾ ಗತಿ ಅಂತ.
ಈಗ ನೀವು ಒಂದು ಸ್ಟುಡಿಯೋಕ್ಕೆ ಹೋಗ್ತೀರಾ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ. ಅಲ್ಲಿ ಹೋಗಿ ಅವನು ಕ್ಯಾಮ್ರಾಮ್ಯಾನ್ ಸ್ವಲ್ಪ ಹಾಗೆ ಮಾಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳಿ, ಗಂಡಸಾದ ಸ್ವಲ್ಪ ಕೂದಲನ್ನು ಸರಿ ಮಾಡ್ಕೊಳ್ಳಿ, ನೋಡಿ ಇಲ್ಲೇನೋ ಒಂಥರ ಆಗಿದೆ ಅದನ್ನು ಒರೆಸ್ಕೊಳ್ಳಿ ಅಂತ ಏನೇನೋ ಎಲ್ಲ ಹೇಳ್ತಾನೆ. ಎಲ್ಲ ಮಾಡ್ತೀರಿ, ಅವನು ಹೇಳಿದ್ದೆಲ್ಲವನ್ನೂ ಮಾಡ್ತೀರಾ. ಆದರೆ ಅವನು ಇನ್ನೇನು ಕ್ಲಿಕ್ ಮಾಡಬೇಕು ಅಷ್ಟೊತ್ತಿಗೆ ನಿಮಗೆ ಆಕಳಿಕೆ ಬಂದುಬಿಡುತ್ತೆ. ಏನು ಮಾಡಬೇಕು? ಹಾಗಾಗಿ ಆ ಸಂದರ್ಭದಲ್ಲಿ ನಾನು ಹೇಗೆ ಇರಬೇಕು ಅನ್ನೋದನ್ನು ಸಹ ಇವನು ಅಷ್ಟೋ ಇಷ್ಟೋ ಅಭ್ಯಾಸ ಮಾಡ್ಕೊಳ್ತಾನೆ ತಾನೆ. ಇಂಥದ್ದಕ್ಕೆ ಅಭ್ಯಾಸ ಬೇಕು ಅಂತಾದರೆ ಇನ್ನು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಹಿಡಿಯುವಂಥ ಆ ಮಹಾಪರ್ವಕಾಲ ಅದಕ್ಕೆ ಎಷ್ಟು ಸಾಧನೆ ಬೇಕು. ಸಾವನ್ನು ನಮ್ಮವರು ಕೆಟ್ಟದ್ದು ಅಂತ ಭಾವಿಸಲಿಲ್ಲ. ಕಾಳಿದಾಸ ಹೇಳ್ತಾನೆ, ಮರಣಂ ಪ್ರಕೃತಿ ಶರೀರಿಣ. ಹುಟ್ಟುವುದು ಸಹಜ ಅಲ್ಲ, ಸಾಯುವುದು ಸಹಜ. ಬದುಕುವುದು ಸಹಜ ಅಲ್ಲ. ನೀನು ಇಷ್ಟು ವರ್ಷ ಬದುಕಿದೆ ಅಂದರೆ ಸಾಯದೇ ಇದ್ದದ್ರಿಂದ ಬದುಕಿದ್ದೀಯ, ಅದೇ ಆಶ್ಚರ್ಯ. ಬದುಕಿದ್ದೇ ಆಶ್ಚರ್ಯ. ಅದಕ್ಕೆ ಬೇರೆ ಎಲ್ಲೂ ಹೋಗೋದು ಬೇಡ. ಬೆಂಗಳೂರಿನ ಈ ಟ್ರಾಫಿಕ್ಗಳ ಮಧ್ಯದಲ್ಲೂ ಸಹ ನಾವು ಓಡಾಡ್ತೇವೆ, ಏನೂ ಆಗದೆ ಚೆನ್ನಾಗಿದ್ದೇವೆ ಅಂದರೆ ಅದೊಂದು ಆಶ್ಚರ್ಯ ಅಲ್ವಾ? ಮತ್ತಷ್ಟೇ ಅಲ್ಲ, ಒಂದು ವಾಹನಕ್ಕೂ ಮತ್ತೊಂದು ವಾಹನಕ್ಕೂ ಕೆಲಸ ಮಾಡಿ 1 ಅಡಿ ಅಂತರ ಇರುವುದಿಲ್ಲ. ಅಂಥ ಸಂದರ್ಭದಲ್ಲೂ ಆಕ್ಸಿಡೆಂಟ್ ಆಗದೆ ಹೋಗುತ್ತೆ ಅಂತಾದರೆ ಅದು ನಿಜವಾದ ಆಶ್ಚರ್ಯ. ಹಾಗಾಗಿ ಮರಣಂ ಪ್ರಕೃತಿ ಶರೀರಿಣ, ಅದು ಪ್ರಕೃತಿ, ಅದು ಸಹಜವಾದದ್ದು. ಆದರೆ ಆ ಸಹಜವಾದದ್ದನ್ನು ನೀನು ಸಹಜವಾಗಿ ಸ್ವೀಕರಿಸುವುದನ್ನು ಕಲಿ. ಇಡೀ ನಿನ್ನ ಬದುಕಿನ ಉದ್ದೇಶ ಹೇಗಿರಬೇಕು ಅಂದರೆ ನನಗೆ ಒಳ್ಳೆಯ ಮರಣ ಬರುವ ಹಾಗಿರಬೇಕು. ಹಾಗೆ ಬರುವ ಹಾಗಿರಬೇಕು ಅಂತಾದರೆ ನನ್ನ ಬದುಕು ಪರಿಶುದ್ಧವಾಗಿ ಇರಬೇಕು. ಜೀವನದುದ್ದಕ್ಕೂ ಮಾಡಬಾರದ್ದನ್ನು ಮಾಡೋದು, ಆಮೇಲೆ ಒಳ್ಳೆಯ ಮರಣ ಬರಲಿ ಅಂತ ಡಿಮ್ಯಾಂಡ್ ಮಾಡೋದು. ಹೌ ಇಟ್ ಈಸ್ ಪಾಸಿಬಲ್? ಹಾಗಾಗಿ ಶಾಸ್ತ್ರದ ಒಟ್ಟು ಮಾತನ್ನು ಹೇಳಬೇಕು ಅಂದರೆ ನಿನ್ನ ಮರಣದಿಂದಲೇ ನಿನ್ನ ಬದುಕು ತೀರ್ಮಾನ ಆಗ್ತದೆ. ಅಂದರೆ ಏನು ಹೇಳ್ದಂಗಾಯ್ತು, ನೀನು ಬದುಕಿನಲ್ಲಿ ಯಾವುದನ್ನು ಬಲವಾಗಿ ಹಚ್ಚಿಕೊಳ್ತೀಯೋ ಅದು ನಿನ್ನ ಕೊನೆಯ ಕಾಲಕ್ಕೆ ಪ್ರತ್ಯಕ್ಷ ಆಗ್ತದೆ. ಆಸ್ತಿ ಪಾಸ್ತಿ, ಮನೆ ಮಠ, ವ್ಯಾಪಾರ, ಉದ್ಯೋಗ ಅಂದರೆ ಅದೇ ಕಾಣ್ತಾ ಇರ್ತದೆ. ಭಗವಂತ, ಆತ್ಮ, ಜೀವಾತ್ಮ, ಪರಮಾತ್ಮ ಎರಡೂ ಒಂದೇ. ನಾನು ದೇಹಿ ಅಲ್ಲ ಅಂದರೆ ನಾನು ದೇಹ ಅಲ್ಲ, ನಾನು ಇಂದ್ರಿಯ ಅಲ್ಲ, ನಾನು ಮನಸ್ಸಲ್ಲ, ನಾನು ಕೇವಲ ಶುದ್ಧ ಚೈತನ್ಯ. ಶಿವೋಹಂ 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 ಅಂತ ಪ್ರಾಣ ಬಿಟ್ಟರೆ ಅವನು ಶಿವನೇ ಆಗ್ತಾನೆ. ಆದರೆ ಹಾಗೆ ಅಂದ್ಕೊಂಡು ಪ್ರಾಣ ಬಿಟ್ಟರೆ ಅಂದರೆ ಹೇಳಬೇಕು ಅಂತಾದರೆ ಅದರ ಹಿಂದೆ ಎಷ್ಟೋ ಜನ್ಮಗಳ ಸಾಧನೆ ಬೇಕು, ಎಷ್ಟೋ ಜನ್ಮಗಳ ಸಾಧನೆ ಬೇಕು. ಹಾಗಿಲ್ಲದಿದ್ದರೆ ಬರೋದಿಲ್ಲ. ಇವತ್ತು ಜನ ಬಹಳ ಅಡ್ವಾನ್ಸ್ ಆಗಿದ್ದಾರೆ. ಇಲ್ರಿ, ನಾನು ಹೇಳಿಬಿಟ್ಟಿದ್ದೇನೆ, ಆ ಕಾಲ ಬಂದಾಗ ಕ್ಯಾಸೆಟ್ಟನ್ನು ಪ್ಲೇ ಮಾಡಿಬಿಡಿ ಅಂತ ಹೇಳಿದ್ದೇನೆ ಹೀಗೆ ಅಂತ. ಅದ್ರ ಒಂದು ನೆನಪಿಟ್ಟುಕೊಳ್ಬೇಕು, ಇವನು ಸಾಯ್ತಾನೆ ಅಂತಲೇ ಅಷ್ಟೊತ್ತಿಗೆ ಕರೆಂಟ್ ಹೋಗಿರುತ್ತೆ ಅಲ್ಲಿ, ಅದು ಪ್ಲೇ ಆಗೋಲ್ಲ. ಅದು ನಾವು ಎಷ್ಟು ಅಡ್ವಾನ್ಸು ಅದಕ್ಕಿಂತ ಹೆಚ್ಚು ನಮ್ಮ ಪ್ರಾರಬ್ಧ ಅಡ್ವಾನ್ಸ್ ಆಗಿರುತ್ತೆ. ಅದನ್ನು ನಾವು ಅರಿಬಾರ್ದು. ಈ ಸಂದರ್ಭ ಬಂದಿದ್ದಕ್ಕೆ ಒಂದು ಘಟನೆ ಹೇಳ್ತೇನೆ. ಒಬ್ಬರು ಅವರು ಇವತ್ತಿಗೂ ಕೊರಗ್ತಾ ಇದ್ದಾರೆ. ಯಾಕೆ ಅಂದರೆ ನನ್ನ ತಾಯಿಯವರು ಹಾಸಿಗೆ ಹಿಡಿದಾಗ ಅವರ ಕೊನೆ ಕಾಲದಲ್ಲಿ ನಾನು ಸನಿಹದಲ್ಲೇ ಇರಬೇಕು, ಅವರ ಬಾಯಿಗೆ ಗಂಗಾ ಹಾಕಬೇಕು ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲೇ ಇದ್ದರು. ಆದರೆ ಏನಾಯಿತು ಕೇಳಿದರೆ ಎಲ್ಲ ಮಾಡಿದರು ಸರಿ. ಆ ಕೊನೆಯ ಕಾಲದಲ್ಲಿ ಅದೇನಾಯಿತು, ಈ ಹಿಂದೆಲ್ಲ ಈ ಹಿತ್ತಾಳಿಯ ಗಿಂಡಿಗಳು ಬರ್ತಿದ್ವು, ಸ್ಮಾಲ್. ಅವರಿಗೆ ಪ್ರಾಣೋತ್ಕ್ರಮಣ ಕಾಲ ಸನ್ನಿಹಿತವಾಗಿದೆ. ಅದನ್ನು ಓಪನ್ ಮಾಡೋದಕ್ಕೆ ಅಂತ ಇವರು ಮಳೆ ಹುಡುಕ್ತಾ ಇದ್ದರು, ಪ್ರಾಣೋತ್ಕ್ರಮಣ ಆಗಿಬಿಡ್ತು. ಈವನ್ ಟುಡೇ ಹಿ ಈಸ್ ಫೀಲಿಂಗ್ ದಟ್. ಏಕೆಂದರೆ
ಇವರಿಗೆ ಅದನ್ನು ಓಪನ್ ಮಾಡಲಿಕ್ಕೆ ಮಳೆ ಸಿಗಲಿಲ್ಲ ಅಂಥೇಳಿ ಸಾವು ನಿಲ್ಲತ್ತಾ? ಈ ಕಠೋರ ಸತ್ಯ ನಮಗೆ ಗೊತ್ತಿದ್ದರೂ ಎಂಥ ಸಿಲ್ಲಿ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ಆದ್ದರಿಂದ ಗೀತಾಚಾರ್ಯನ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನಿಗೆ ಸ್ವಾರ್ಥ ಇಲ್ಲ. ಭಗವದ್ಗೀತೆನ ಅವಾರ್ಡಿಗೋಸ್ಕರ ಬರೆದಿದ್ದ? ವೇದವ್ಯಾಸರಿಗೆ ಯಾರಾದರೂ ಅವಾರ್ಡ್ ಕೊಟ್ರಾ? ಕೃಷ್ಣನಿಗೆ ಯಾರಾದರೂ ಅವಾರ್ಡ್ ಕೊಟ್ರಾ? ಇಲ್ಲಪ್ಪ, ನಮಗೆ ಸರಿಯಾದ ಪ್ರಶ್ನೆ ಕೇಳಕ್ಕೆ ಬರೋದಿಲ್ಲ, ನಮ್ಮೆಲ್ಲರ ಪ್ರತಿನಿಧಿಯಾಗಿ ನೀನು ಎಂಥೆಂಥ ಪ್ರಶ್ನೆ ಕೇಳಿದ್ದೀಯೆ, ಪ್ರಾಯಶಃ ನೀನು ಪ್ರಶ್ನೆಯನ್ನು ಕೇಳದೇ ಇದ್ದಿದ್ರೆ ಈ ಗ್ರಂಥ ಸಂವಾದ ರೂಪದಲ್ಲಿ ಬರ್ತಾ ಇರಲಿಲ್ಲಪ್ಪ. ಕುಂತೀತನಯ, ಅರ್ಜುನ ನಿನಗೊಂದು ಅವಾರ್ಡ್ ಕೊಡ್ತೇವೆ ಅಂಥೇಳಿ ಯಾರು ಅವಾರ್ಡ್ ಕೊಟ್ಟರು ಅರ್ಜುನನಿಗೆ? ಯಾತಕ್ಕೆ ಕೇಳಬೇಕು ಈ ವಿಷಯವನ್ನು? ಹೇಳಿ ನೋಡೋಣ. ಸ್ವಾರ್ಥದ ಲೇಷ ಏನಾದ್ರು ಇದ್ದು ಹೇಳಿದ್ದಿದ್ರೆ ನಾವು ಅದರ ಬಗ್ಗೆ ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳೋದು ಸರಿ. ಅದಕ್ಕಿಂತ ಜಾಸ್ತಿ ಅವನೇ ಮುಂದೆ ಹೇಳ್ತಾನೆ, ಈ ಯಾವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ವೋ ಆ ವಿಷಯದಲ್ಲಿ ನೀನು ನಿನ್ನ ಅಡ್ಡ ಬುದ್ಧಿಯನ್ನಿಟ್ಟುಕೊಂಡು ಅಡ್ಡ ಪ್ರಶ್ನೆ ಕೇಳಲಿಕ್ಕೆ ಹೋಗಬೇಡ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು. ಆ ವಿಷಯದಲ್ಲಿ ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಕೇಳು, ಮಾಡು, ಅಷ್ಟೇನೆ. ಇನ್ನು ಪ್ರತ್ಯಕ್ಷ ಅನುಭವದಲ್ಲೇ ನಿನಗಿದ್ದರೆ ಶಾಸ್ತ್ರ ಇದು ನಿಜ ಅಂತ ಹೇಳಿದರೂ ನಂಬಬೇಡ. ಕರಾರುವಾಕ್ಕಾಗಿ ಹೇಳುತ್ತೆ ಶಾಸ್ತ್ರ ಮಾತನ್ನು. ತಣ್ಣೀರು ತಣ್ಣಗಿರುತ್ತೆ ಅಂತ ಅನುಭವ ನಿನಗಿದ್ದಾಗ ಅದನ್ನು ಶಾಸ್ತ್ರ ಹೇಳಿದರೂ ಸರಿ, ಹೇಳದೇ ಇದ್ದರೂ ಸರಿ. ಆದರೆ ಬಿಸಿ ನೀರೂ ಸಹ ಸುಡೋದಿಲ್ಲ, ಬಲವಾದ ಬಿಸಿ ನೀರು ಸುಡೋದಿಲ್ಲ ಅಂತ ಶಾಸ್ತ್ರ ಹೇಳಿದರೆ ನಂಬಬೇಡ ನೀನು. ಯಾಕೆ? ಅಲ್ಲಿ ನಿನ್ನ ಪ್ರತ್ಯಕ್ಷ ಪ್ರಮಾಣವೇ ಹೆಚ್ಚು ಪ್ರಮಾಣ, ಪ್ರತ್ಯಕ್ಷ ಅನುಭವವೇ ಹೆಚ್ಚು ಪ್ರಮಾಣ. ಇಷ್ಟು ಪ್ರಾಮಾಣಿಕವಾಗಿ ಪ್ರಾಯಶಃ ಯಾವ ತತ್ವಶಾಸ್ತ್ರಗಳು ಹೇಳೋದಿಲ್ಲ. ಇದು ಒಂದು ವಿಚಾರ. ಹಾಗಾಗಿ ನಾವು ಬದುಕಿನಲ್ಲಿ ಯಾವುದನ್ನು ಹಚ್ಚಿಕೊಳ್ತೇವೋ ಬಲವಾಗಿ ಅದು ಆ ಸಂದರ್ಭದಲ್ಲಿ ಆ ಗುಣ ಜಾಗೃತವಾಗುತ್ತೆ. ಹಾಗಾಗಿ ಅದನ್ನು ಸರಿ ಮಾಡಿಕೊಳ್ಳೋದು ಆ ಸಂದರ್ಭದಲ್ಲಿ ಅಲ್ಲ, ನಮಗೆ ತಿಳುವಳಿಕೆ ಬರ್ತಾ ಇದ್ದಾಗಲೇ, ಅಂದರೆ ಇಂದ್ರಿಯಗಳೆಲ್ಲ ಹರಿತವಾಗಿರಬೇಕಿದ್ದೇ ಆ ಪ್ರಯತ್ನ ಕೈ ಹಾಕಿಬಿಡಬೇಕು ಅಂತ. ಅಷ್ಟೋ ಇಷ್ಟೋ ಇರುತ್ತೆ, ಹೊಟ್ಟೆ ಚಿಂತೆ ಇರುತ್ತೆ, ಸಂಸಾರ ತಾಪತ್ರೆ ಇರುತ್ತೆ, ಯಾರಿಗಿಲ್ಲ? ಹುಟ್ಟಿದವರಿಗೆ ಎಲ್ಲರಿಗೂ ಉಂಟು. ಆದರೆ ನಾವೆಲ್ಲರೂ ಬಯಸುವುದೇನು? ಇಡೀ ಮನುಷ್ಯನ ಬದುಕಿನ ಉದ್ದೇಶ, ನಾನು ಮೊನ್ನೆ ದಿವಸನೇ ಹೇಳಿದ್ದೇನೆ, ಒಂದು ದುಃಖ ನಿವೃತ್ತಿ, ಇನ್ನೊಂದು ಸುಖ ಪ್ರಾಪ್ತಿ. ಲೌಕಿಕವಾದ ಸುಖದಿಂದಲೇ ತೃಪ್ತಿಪಟ್ಟು ಸಂತೋಷ ಪಡುವ ನಾವು ಆಧ್ಯಾತ್ಮಿಕವಾದಂಥ ಸುಖದಿಂದ ಸಿಗುವ ಈ ಅವಕಾಶದಿಂದ ನಾವು ಯಾಕೆ ವಂಚಿತರಾಗಬೇಕು ಅನ್ನೋ. ಹಾಗಾಗಿ ಅಷ್ಟು ಜೀವನದಲ್ಲಿ ಅದಕ್ಕೋಸ್ಕರ ಕೆಲವು ಸಮಯವನ್ನು ಮೀಸಲಾಗಿ ಇಡಬೇಕು. ಅದಕ್ಕೋಸ್ಕರ ಕೃಷ್ಣ ಮತ್ತೆ ಮತ್ತೆ ಆ ಗುಣಗಳ ವಿಚಾರವನ್ನು ಹೇಳ್ತಾನೆ. ಮತ್ತು ಇನ್ನೊಂದು ಇದೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು, ಈ ನಾನು ಹೇಳಿದೆ ಮಾತನಾಡುವಾಗ ತಮೋಗುಣ ಅದು ಒಂದೇ ಅಲ್ಲ, ಅದರ ಹಿಂದೊಂದು ಮಿನಿ ಪರಿವಾರ ಉಂಟು ಅಂತ. ತಮೋಗುಣ ಏನು ಮಾಡಿಸುತ್ತೆ? ಅನವಧಾನ, ಪ್ರಮಾದ, ತಪ್ಪನ್ನು ಮಾಡಿಸುತ್ತೆ. ತಪ್ಪನ್ನು ಮಾಡಿದಾಗ ಏನಾಗುತ್ತೆ? ಬೇರೆಯವರು ನಮ್ಮನ್ನು ನಿಂದಿಸ್ತಾರೆ, ಅಂದರೆ ಬೈತಾರೆ. ಬೈದಾಗ ಏನಾಗುತ್ತೆ? ಬೇಸರ ಆಗುತ್ತೆ. ಬೇಸರ ಆದ ಏನಾಗುತ್ತೆ? ಆತ್ಮವಿಶ್ವಾಸ ಕುಸಿತದೆ. ಅಯ್ಯೋ ಏನೂ ಬೇಡ ಎನ್ನುವಂಥ ಈ ಎಲ್ಲ ಭಾವನೆಗಳು ಬರ್ತವೆ. ಇದನ್ನು ಹೇಳಿದ್ದು ಈ ಭಾವನೆಯನ್ನೇ ಮುಂದುವರಿಸ್ಕೊಂಡು ಹೋಗಲಿ ಅಂತಲ್ಲ, ಇದನ್ನು ಮೆಟ್ಟಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡು. ಅಲ್ಲೇ ಗೀತಾಚಾರ್ಯ ಹೇಳಿದ್ದಾನೆ ಏನು ಅಂದರೆ, ಯದಾ ಲೋಹ ಪ್ರವೃತ್ತಿ, ಅಲ್ಲೊಂದು ಶ್ಲೋಕ ಹೇಳಿದಾತ ಏನು ಅಂದರೆ, ಸತ್ವಗುಣ ಜಾಗೃತವಾದಾಗ ಅದು ರಜೋಗುಣವನ್ನು ತಮೋಗುಣವನ್ನು ಮೆಟ್ಟಿ ನಿಲ್ಲತ್ತೆ. ಹಾಗೆ ರಜೋಗುಣ ಜಾಗೃತವಾದಾಗ ಸತ್ವಗುಣವನ್ನು ತಮೋಗುಣವನ್ನು ಮೆಟ್ಟಿ ನಿಲ್ಲತ್ತೆ. ತಮೋಗುಣ ಜಾಗೃತವಾದಾಗ ರಜೋಗುಣವನ್ನು ಮತ್ತು ಸತ್ವಗುಣವನ್ನು ಮೆಟ್ಟಿ ನಿಲ್ತದೆ ಅಂತ. ಹಾಗಿದ್ರೆ ಇಲ್ಲಿ ನಮ್ಮ ಪ್ರಯತ್ನಕ್ಕೆ ಅವಕಾಶ ಇಲ್ಲವ ಅಂದರೆ ಅವಕಾಶ ಉಂಟು. ಆ ಕ್ಷಣದಲ್ಲಿ ನಾವು ಒಂದು ಕ್ಷಣಕಾಲ ವಿಚಾರ ಮಾಡಬೇಕು, ಅಯ್ಯೋ ನಾನು ತಪ್ಪು ಮಾಡಿದೆ ಅಂದರೆ ಈ ಗುಣ ಈಗ ನನ್ನಲ್ಲಿ ಕೆಲಸ ಮಾಡ್ತಾ ಇದೆ, ಮತ್ತೆ ನಾನು ಹೀಗೆ ತಪ್ಪು ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಅಂದರೆ ಇಂತಹ ಸಂದರ್ಭ ಬಂದಾಗ ಎಚ್ಚರಿಕೆಯಿಂದ ಇರಬೇಕು ಅಂತ. ಆಗೇನಾಗುತ್ತೆ? ತಮೋಗುಣ ಹಿಂದಕ್ಕೆ ಸರಿಯತ್ತೆ, ಸತ್ವಗುಣ ಜಾಗೃತವಾಗುತ್ತೆ. ಇವತ್ತು ನಾವು ಏನೆಲ್ಲ ಸೈಕಾಲಜಿ ಅಂತ ಹೇಳ್ತೇವೋ, ಈ ಸೈಕಾಲಜಿ ಎಲ್ಲ ಅದು ನಮ್ಮ ಭಾರತೀಯ ತತ್ವಶಾಸ್ತ್ರ ಪ್ರಕಾರ ಒಂದು ಸ್ವತಂತ್ರವಾದ ಶಾಸ್ತ್ರ ಅಲ್ಲ. ಇಟ್ಸ್ ಎ ಪಾರ್ಟ್ ಆಫ್ ವೇದಾಂತ. ಹಾಗಾಗಿ ಸೈಕಾಲಜಿ ಅಂತ ಹೇಳಿದರೆ ಸೈಕಾಲಜಿಯಲ್ಲಿ ಗುಣದ ವಿಚಾರ ಬರೋದಿಲ್ಲ,
ಭಾರತೀಯ ತತ್ವಶಾಸ್ತ್ರ ಪ್ರಕಾರ ಪ್ರಕೃತಿಯ 3 ಅವಯವಗಳು ಈ ಗುಣಗಳು, ಸತ್ವ ರಜಸ್ಸು ತಮಸ್ಸು. ಇವುಗಳ ಸಮಷ್ಟಿಗೆ ಪ್ರಕೃತಿ ಅಂತ ಹೆಸರು. ಆದ್ದರಿಂದ ಇವುಗಳ ಮೇಲೆ ಮುಂದೆ ಸೈಕಾಲಜಿ. ಅಂದರೆ ಸೈಕಾಲಜಿಯ ಬೇರಿರೋದು ಎಲ್ಲಿ? ತತ್ವಶಾಸ್ತ್ರದಲ್ಲಿ. ಹಾಗಿಲ್ಲದೇ ಇದ್ದರೆ ಕೃಷ್ಣನಿಗೆ ಅರ್ಜುನನಿಗೆ ಬಂದ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತಿತ್ತ? ಪ್ರಾಯಶಃ ನಾನು ಹಿಂದೆ ಹೇಳಿದ ನೆನಪು, ಜಗತ್ತಿನ ಮೊಟ್ಟ ಮೊದಲ ಸೈಕ್ಯಾಟ್ರಿಸ್ಟ್ ಕೃಷ್ಣ. ಮತ್ತು ಆ ಪೇಷಂಟ್ ಅರ್ಜುನ. ಈ ಇಬ್ಬರ ಸಂವಾದವನ್ನು ಸಂಗ್ರಹಿಸಿ ದಾಖಲು ಮಾಡಿಟ್ಟವರು ವೇದವ್ಯಾಸರು. ಆದ್ದರಿಂದ ನಾವು ಈ ಎಲ್ಲ ಸಂದರ್ಭದಲ್ಲೂ ಸಹ ಸ್ವಲ್ಪ ಇಂಥದ್ದನ್ನು ಅಭ್ಯಾಸ ಮಾಡಿಕೊಂಡ್ರೆ, ಮನಸ್ಸಿಗೆ ತಂದುಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ, ಓಹೋ ಕೃಷ್ಣ ಹೀಗೆ ಹೇಳಿದ್ದಾನೆ, ಇಲ್ಲಿ ನನಗೆ ಎಡವಟ್ಟಾಗತ್ತೆ, ಸ್ವಲ್ಪ ಹುಷಾರಾಗಿರಬೇಕು ಅಂತ 1-2-3 ಸಲ ಹಾಗೆ ಗಮನಿಸ್ಕೊಂಡ್ರೆ ಆ ಗುಣ ವಿಚಾರ ಮಾಡುತ್ತೆ. ಓಹೋ ಇಲ್ಲೆಲ್ಲ ನನಗಿಂತ ಮೊದಲೇ ಸತ್ವಗುಣ ಪ್ರವೇಶ ಮಾಡಿದೆ, ನನಗಿಲ್ಲಿ ಪ್ರವೇಶ ಇಲ್ಲ ಅಂತ. ಹಾಗಾಗಿ ಹಿಂದಕ್ಕೆ ಸರಿಯತ್ತೆ. ಹೀಗೆ ಇದನ್ನೇ ನಾವು ಮನಸ್ಸಿಗೆ ಹಚ್ಕೊಂಡು ಮಾಡೋದು ಅಂತ ಹೇಳ್ತೇವಲ್ಲ. ನಾನು ನಿನ್ನೆ ದಿವಸ ಹೇಳಿದೆ, ಬೆಳಗ್ಗೆ ಇಂತಿಷ್ಟು ಹೊತ್ತಿಗೆ ಹೇಳಬೇಕು ಅಂತ ಸೀರಿಯಸ್ಸಾಗಿ ವಿಚಾರ ಮಾಡೋದು. ಸೀರಿಯಸ್ಸಾಗಿ ವಿಚಾರ ಮಾಡೋದು ಅಂದರೆ ನಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಹೇಳ್ಕೊಳ್ಳೋದು. ಅದನ್ನು ಬಾಯ್ಬಿಟ್ಟೇ ಹೇಳ್ಕೊಳ್ಬೇಕು ಅಂತಲ್ಲ, ಒಳ ಮನಸ್ಸಿನಲ್ಲಿ ಹೇಳಿದರೂ ಸಹ ಕೇಳಿಸತ್ತೆ. ಯಾಕೆ ಮನಸ್ಸು ಹೊರಗಿಲ್ಲ, ಒಳಗೆ ಉಂಟದು. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಹೇಳಿದ್ದಾಯಿತು ಅಂತ ಅಂದ್ಕೊಂಡು ಮತ್ತೆ 19ನೇ ಶ್ಲೋಕಕ್ಕೆ ನಾವು ಹೋಗಬೇಕು. ಹಾಗೆ ಹೋಗುವಾಗ ಇಲ್ಲಿ ಒಂದು ಹಂತದ ವಿಚಾರ ಮುಗೀತು. ಗೀತಾಚಾರ್ಯ ಹೇಳಬೇಕಾದದ್ದು ಏನು ಅಂದರೆ, ಸುಮಾರು ಈ 5ನೇ ಶ್ಲೋಕದಿಂದ ಆರಂಭ ಮಾಡಿ, ಎಲ್ಲಿಂದ ಈ ಸತ್ವಂ ರಜಸ್ತಮೈತೆ ಗುಣಾ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ, ಇಲ್ಲಿಂದ ಶುರು ಮಾಡಿ ಊರ್ಧ್ವಂಗಚ್ಚಂತಿ ಸತ್ವಸ್ಥಾ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಸ್ಥಾಃ ಅಧೋಗಚ್ಚಂತಿ ತಾಮಸಾಃ. ಇಷ್ಟು ಶ್ಲೋಕಗಳಲ್ಲಿ ಸುದೀರ್ಘವಾಗಿ ಗೀತಾಚಾರ್ಯ ಈ ಗುಣಗಳು ಮಾಡುವ ಆಟವನ್ನು ನಮ್ಮ ಮುಂದೆ ವಿವರಿಸಿದ್ದಾನೆ. ಹಾಗಾಗಿ ಈ ಗುಣಗಳಿಗೆ ಸಿಲುಕಿದವನು, ಯಾವ್ಯಾವ ಗುಣಗಳಿಗೆ ಸಿಲುಕಿದವನು ಯಾವ್ಯಾವ ರೀತಿಯಲ್ಲಿ ವರ್ತಿಸ್ತಾನೆ ಅನ್ನೋದನ್ನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ 13ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ ಬಂದಿತ್ತು. ಅಂದರೆ ವಾಸ್ತವಿಕವಾಗಿ ಪುರುಷ ಅಂದರೆ ಜೀವಾತ್ಮ, ಆತ ಶುದ್ಧ, ಸ್ವಚ್ಛ, ಅಸಂಗ. ಆದರೆ ಪ್ರಕೃತಿಯಲ್ಲಿ ಇದ್ದಾಗ ಆ ಪ್ರಕೃತಿಯಿಂದಾಗುವ ಎಲ್ಲ ಕೆಲಸಗಳನ್ನು ತನ್ನ ಮೇಲೆ ಆತ ಆರೋಪಿಸಿಕೊಳ್ತಾನೆ. ತಾನೇ ಮಾಡ್ತೇನೆ ಅಂತ ಅಭಿಮಾನ ತಾಳ್ತಾನೆ. ಇನ್ನೊಬ್ಬರು ಮಾಡುವ ಕೆಲಸವನ್ನು ನಾನೇ ಮಾಡ್ತೇನೆ ಅಂತ ಅಭಿಮಾನ ತಾಳುವುದು ಉಂಟಲ್ಲ, ಅದು ತುಂಬ ಅಪಾಯಕಾರಿ. ಹಾಗಾಗಿ 13ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ, ಚೇತನದ ಅಂಶ ಮಾತ್ರ ಆತ್ಮನದು, ಅದಕ್ಕಿಂತ ಹೊರತಾದ್ದು ಎಲ್ಲವುದೂ ಸಹ ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂಘಾತಶ್ಚೇತನ, ಧೃತಿ, ಮಹಾಭೂತಾನ್ಯ, ಅಹಂಕಾರ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಇವೆಲ್ಲವೂ ಸಹ ಪ್ರಕೃತಿಯ ಭಾಗಗಳು ಅಂತ ಹೇಳಿದ್ದಾನೆ. ಹಾಗಾಗಿ ಈ ಪ್ರಕೃತಿಯಿಂದಾಗುವಂಥ ಸುಖ ದುಃಖಗಳನ್ನು ತಾನೇ ಅನುಭವಿಸ್ತೇನೆ, ತನ್ನದೇ ಅಂತ ಅಂದುಕೊಂಡಾಗ ಅದು ಇವನಿಗೆ ಅಂಟುತ್ತದೆ. ಅಂದರೆ ಅಂಟಿದಂತೆ ಅದೇ ಅವನ ಬಂಧಕ್ಕೆ ಕಾರಣ. ಹಾಗಾಗಿ ಇದರಿಂದ ಬಿಡಿಸಿಕೊಳ್ಳಬೇಕು ಅಂತಾದರೆ ಈ ಗುಣಗಳನ್ನು ಅಷ್ಟೋ ಇಷ್ಟೋ ದಾಟುವುದನ್ನು ನಾವು ಕಲಿಬೇಕು. ಹಾಗಾಗಿ ಪ್ರಕೃತಿಯಿಂದ ಆಗುವಂಥ ಸುಖ ದುಃಖಗಳನ್ನು ನೋಡ್ತಾ ನೋಡ್ತಾ ತಾನೇ ಸುಖಿ, ತಾನೇ ದುಃಖಿ ಅಂತ ಅಂದ್ಕೊಳ್ತಾನೆ. ಇಷ್ಟಾದ ಮೇಲೆ ಮತ್ತೆ ಒಂದು ನೆನಪಿಟ್ಕೊಳ್ಬೇಕು, ಆತ್ಮನಿಗೂ ಪ್ರಕೃತಿಯಿಂದ ಆಗುವಂಥ ಸುಖ ದುಃಖಗಳಿಗೂ ಯಾವುದೇ ಸಂಬಂಧ ಇಲ್ಲ. ಅದು ಕೇವಲ ಮಿಥ್ಯಾಭಿಮಾನ, ಅದು ಕೇವಲ ಸುಳ್ಳು ಭಾವನೆ. ಅಷ್ಟು ಆದ ಮೇಲೆ ಮತ್ತೆ ಈ ಮುಂದಿನ ಶ್ಲೋಕಕ್ಕೆ
ಹೋಗಬೇಕು. 19ನೇ ಶ್ಲೋಕ ನಿನ್ನೆ ನಾನು ಸ್ವಲ್ಪ ಹೇಳಿದ್ದೆ, ಆದರೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಬೇಕು ಅಂತ ಕೆಲವು ಜನ ಬಯಸಿದ್ದಾರೆ. ಈ ಶ್ಲೋಕವನ್ನು ಇನ್ನೊಂದು ಸಲ ಹೇಳಿಬಿಡ್ತೇನೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಈ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ ಅಂದರೆ, ಗುಣೇಭ್ಯ ಪರಂ ಕರ್ತಾರಂ ಯದಾ ದೃಷ್ಟ ನ ಅನುಪಶ್ಯತಿ. ಪ್ರಶ್ನೆ ಇಷ್ಟೇ, ಗುಣಗಳು ಅಂದರೆ ಗುಣಗಳ ಸಮಷ್ಟಿಗೆ ಪ್ರಕೃತಿ ಅಂತ ಹೆಸರು, ಅದು ಜಡ. ಮತ್ತು ದೃಷ್ಟ ನೋಡುವವನು ಆತ್ಮ ಅಂದರೆ ಜೀವಾತ್ಮ. ಇಲ್ಲಿರೋದು ಎರಡೇ, ಒಂದು ಜಡವಾದ ಪ್ರಕೃತಿ, ಆ ಪ್ರಕೃತಿಯನ್ನು ಬಿಡಿಸಿದಾಗ ಸತ್ವ ರಜಸ್ಸು ತಮಸ್ಸುಗಳು 3 ಅವಯವಗಳಿವೆ. ಮತ್ತು ಈ ಪ್ರಕೃತಿ ಕೆಲಸ ಮಾಡುವುದು ಯಾರ ಒಂದು ಸಾನ್ನಿಧ್ಯದಿಂದ? ಆತ್ಮನ ಸಾನ್ನಿಧ್ಯದಿಂದ. ಹಾಗಾಗಿ ಈ ಎಲ್ಲ ಕೆಲಸವನ್ನು ಸಹ ಮಾಡುವುದು ವೇದಾಂತದ ಪ್ರಕಾರ ಪ್ರಕೃತಿಯೇ ಹೊರತು ಆತ್ಮನಲ್ಲ. ಆತ್ಮ ಅಕರ್ತ, ಅವನು ಕರ್ತ ಎಂದೂ ಅಲ್ಲ. ಹಾಗಿದ್ದರೆ ನಾವು ಕೆಲಸ ಮಾಡಬೇಕಿದ್ರೆ ನಾನೇ ಇದನ್ನು ಮಾಡುವವನು ಅಂತ ಭಾವನೆ ನಮಗೆ ಬರುತ್ತಲ್ಲ, ನಾನೇ ಕರ್ತ, ಅಹಂಕರ್ತ ಅನ್ನೋ ಭಾವನೆ ಬರುತ್ತಲ್ಲ. ಹೌದು, ಅಲ್ಲಿ ವಾಸ್ತವಿಕ ಕರ್ತೃ ಪ್ರಕೃತಿ, ಆದರೆ ಆ ಪ್ರಕೃತಿ ಇರುವುದು ಆತ್ಮನ ಅತ್ಯಂತ ಸಮೀಪದಲ್ಲಿ. ಆದ್ದರಿಂದ ಅದರಲ್ಲಿ ಉಂಟಾಗುವಂತಹ ಈ ಎಲ್ಲ ಕ್ರಿಯೆಗಳು ಆತ್ಮನಲ್ಲಿ ಆರೋಪಿತವಾಗ್ತವೆ. ಹೇಗೆ ಅಂದರೆ, ಸ್ಫಟಿಕದ ಪಕ್ಕದಲ್ಲಿಟ್ಟಂತಹ ಬಣ್ಣದ ವಸ್ತು ಈಚೆ ಕಡೆಯಿಂದ ನೋಡಿದಾಗ ಸ್ಫಟಿಕದ್ದೇ ಬಣ್ಣ ಅಂತ ಅನಿಸುತ್ತೆ. ಹಾಗೆ ಆ ಆರೋಪಿತವಾದ ಗುಣಗಳನ್ನಿರಿಸಿಕೊಂಡು ನಾನೇ ಕರ್ತ, ಅಹಂ ಭೋಕ್ತ ಇತ್ಯಾದಿ ಎಲ್ಲ ಈ ಸಂಘಕ್ಕೆ ಆತ ಒಳಗಾಗಿ ಬಿಡ್ತಾನೆ. ಇದೇ ಬಂಧ. ಹಾಗಾಗಿ ನಿಜವಾದ ಕರ್ತ ಆತ್ಮ ಅಲ್ಲ. ಯಾರು ಹಾಗಿದ್ರೆ? ಪ್ರಕೃತಿಯೇ, ಅಂದರೆ ಈ ಗುಣಗಳೇ ಎಲ್ಲವನ್ನೂ ಮಾಡ್ತವೆ. ಇಷ್ಟಾದಮೇಲೆ ಮತ್ತೆ ಪುನಃ ಇನ್ನೊಂದು ಸಂಶಯ ಬರ್ತದೆ. ಪ್ರಕೃತಿ ಜಡ ಅಂತ ಅವತ್ತಿಂದನೂ ಹೇಳ್ತಾ ಬಂದಾಗಿದೆ. ಜಡವಾದದ್ದಕ್ಕೆ ಹೇಗೆ ಕರ್ತೃತ್ವ ಸಂಭವಿಸತ್ತೆ ಅಂತ. ಹೌದು, ಅದು ಜಡ, ಹೌದು, ಸಂಶಯನೇ ಇಲ್ಲ. ನಾನು ನಿನ್ನೆನೂ ಹೇಳಿದ್ದೇನೆ, ಕೇವಲ ಚೇತನಕ್ಕೂ ಕರ್ತೃತ್ವ ಇಲ್ಲ, ಏನೂ ಮಾಡೋದಿಲ್ಲ. ಜಡಕ್ಕೂ ಕರ್ತೃತ್ವ ಇಲ್ಲ. ಹಾಗಿದ್ರೆ ಜಡ ಚೇತನದ ಸನಿಹದಲ್ಲಿದ್ದು ಅದರ ಸಾನ್ನಿಧ್ಯ ಮಾತ್ರದಿಂದಲೇ ಚೇತನದಂತೆ ವರ್ತಿಸುವುದೇ ಕರ್ತೃತ್ವ. ಹಾಗಾಗಿ ಕರ್ತೃತ್ವ ಯಾರಿಗೆ ಹೇಳಬೇಕು? ಪ್ರಕೃತಿಗೆ, ಸತ್ವರಜಸ್ತಮೋ ಗುಣಗಳ ಸಮಷ್ಟಿ ರೂಪಕ್ಕೆ ಹೇಳಬೇಕು. ಆತ್ಮನಿಗೆ ಕರ್ತೃತ್ವ ಇಲ್ಲ. ಅದಕ್ಕೋಸ್ಕರ ನೋಡಿ, ಜೀವನ್ಮುಕ್ತನಾದವನಿಗೆ ಯಾವ ಕರ್ತೃತ್ವವೂ ಇಲ್ಲ. ಹಾಗಾಗಿ ಗುಣೇಭ್ಯಶ್ಚ ಪರಂವೇತ್ತಿ. ಹಾಗಿದ್ರೆ ಆತ ಆತ್ಮನನ್ನು ಹೇಗೆ ತಿಳ್ಕೊಳ್ತಾನೆ ಅಂದರೆ, ಈ ಗುಣಗಳಿದ್ದಾವಲ್ಲ ಅವುಗಳಿಗಿಂತ ಪರಂ ಅಂದರೆ ಸಾಕ್ಷಿ ಭೂತನಾಗಿ ಆತ ಇರ್ತಾನೆ. ಸಾಕ್ಷಿ ಅಂದರೆ ಹೀ ಈಸ್ ದ ಸೀಯರ್, ನೋಡುವವನು ಅಷ್ಟೇ ಹೊರತನು ಸಹ ಅವನು ಮಾಡುವವನಲ್ಲ. ನೋಡುವವನಿಗೆ ನೋಡಿದ್ದೆಲ್ಲವೂ ಅಂಟಬೇಕು ಅಂತ ಇಲ್ಲ, ಆದರೆ ನಾವು ಅಂಟಿಸ್ಕೊಳ್ತೇವೆ. ನೋಡುವವನಿಗೆ ನೋಡಿದ್ದೆಲ್ಲವೂ ಅಂಟತ್ತಾ? ರಸ್ತೆಯಲ್ಲಿ ಹೋಗ್ತೇವೆ, ಹೋಗುವಾಗ ಏನೋ ಒಂದು ಹೊಲಸು ನಮ್ಮ ಕಣ್ಣಿಗೆ ಬಿತ್ತು, ನಾವು ನೋಡಿದೆವು. ನೋಡಿದ್ದು ಅಂಟುವುದಾದರೆ ಆ ಹೊಲಸ್ಸು ನಮಗೆ ಅಂಟಬೇಕಾಗಿತ್ತು, ಅಂಟತ್ತಾ? ಇಲ್ಲ. ಹಾಗಾಗಿ ನೋಡುಗನೇ, ಅವನೆಂದೂ ಸಹ ಮಾಡುವವನು ಅಲ್ಲ. ಹಾಗಾಗಿ ಗುಣೇಭ್ಯಶ್ಚ ಪರಂವೇತ್ತಿ. ಈ ಆತ್ಮ ಗುಣಗಳಿಗಿಂತ ಮಿಗಿಲಾದವನು, ಅಂದರೆ ಕೇವಲ ಸಾಕ್ಷಿ, ಗುಣಗಳ ವ್ಯಾಪಾರವನ್ನು ನೋಡುವವನು. ಅವನು ದೃಷ್ಟ ಆದವನು ಯಾವಾಗಲೂ ದೃಶ್ಯಕ್ಕಿಂತ ಬೇರೆ. ಭಗವತ್ಪಾದರೆ ಆ ಮಾತನ್ನು ಆತ್ಮಬೋಧದಲ್ಲಿ ಹೇಳ್ತಾರೆ, ಘಟದೃಷ್ಟ ಘಟಾದ್ ಭಿನ್ನ ಅಂತ. ಮಡಕೆಯನ್ನು ನೋಡುವವನು ಎಂದೂ ಮಡಕೆ ಆಗುವುದಿಲ್ಲ. ಆಗ್ತಾನ? ಮಡಕೆ ಬೇರೆ, ನೋಡುವವನು ಬೇರೆ. ಹಾಗೆ ಪಟದೃಷ್ಟ ಪಟಾದ್ ಭಿನ್ನ. ದೃಷ್ಟೃ ಬೇರೆ, ದೃಶ್ಯ ಬೇರೆ. ಹಾಗೆ ಯಾವನು ಈ ಗುಣಗಳನ್ನು ದೃಶ್ಯಸ್ಥಾನದಲ್ಲಿಟ್ಟು ನೋಡ್ತಾನೋ ಆತ ನಿಜವಾಗಿಯೂ ಸಹ ಮದ್ಭಾವಂ ಅಧಿಗಚ್ಚತಿ. ಅವನು
ನನ್ನನ್ನು ಮದ್ಭಾವಂ ಅಂದರೆ ಮತ್ಸ್ವರೂಪತಾಂ ಅಂತ, ಅದನ್ನು ಅಧಿಗಚ್ಚತಿ ಪಡಿತಾನೆ, ನನ್ನ ಭಾವವನ್ನು ಆತ ಪಡ್ಕೊಳ್ತಾನೆ. ಇದಿಷ್ಟು ಈ ಶ್ಲೋಕದ ಒಟ್ಟು ವಿಚಾರ. ಇಷ್ಟಾದ ಮೇಲೆ ಈಗ ಅರ್ಜುನನಿಗೆ ಒಂದು ಸಂಶಯ ಬಂತು. ಅಲ್ಲ, ಮದ್ಭಾವಂ ಸೋಧಿಗಚ್ಚತಿ ಅಂತ ನೀನು ಹೇಳೋದಿಲ್ಲ, ನಿನ್ನನ್ನು ಅಂದರೆ ಆ ಮದ್ಭಾವವನ್ನು, ಆತ್ಮಭಾವವನ್ನು ಆತ ಹೇಗೆ ಪಡಿತಾನೆ ಅಂತ ಪ್ರಶ್ನೆ. ಅದಕ್ಕೋಸ್ಕರ ಉತ್ತರ ಹೇಳೋದಕ್ಕೆ 20ನೇ ಶ್ಲೋಕ ಹೊರಟಿದೆ. ಗುಣಾನ್ ಏತಾನ್ ಅತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತೋ ಅಮೃತಮಶ್ನುತೆ. ದೇಹಧಾರಿಯಾದ ಮನುಷ್ಯ ದೇಹಕ್ಕೆ ಕಾರಣಗಳಾದ ಈ 3 ಗುಣಗಳನ್ನು ದಾಟಿದರೆ, ಅಂದರೆ ಅತಿಕ್ರಮಿಸಿದರೆ, ಜನ್ಮ ಮತ್ತು ಮೃತ್ಯು ಮತ್ತು ಜರ ಈ 3ರಿಂದಾಗುವಂತಹ ದುಃಖಗಳಿಂದ ಪಾರಾಗಿ ಆತ ಅಮೃತವನ್ನು ಪಡಿತಾನೆ, ಅಮೃತತ್ವವನ್ನು ಪಡಿತಾನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಬೇಕು. ದೇಹಿ ಅಂದರೆ ದೇಹ ಉಳ್ಳವನು, ಅಂದರೆ ತಾನು ದೇಹ ಎನ್ನುವಂಥ ಅಭಿಮಾನ ಉಳ್ಳವನು ದೇಹಿ ಅಂತ ಅರ್ಥ. ಮತ್ತು ದೇಹ ಸಮುದ್ಭವಾನ್, ದೇಹ ಸಮುದ್ಭವಾನ್ ಅಂದರೆ ದೇಹದಲ್ಲಿ ಉಂಟಾಗುವ ಅಂತ ಅರ್ಥ ಅಲ್ಲ, ದೇಹ ಉಂಟಾಗುವುದಕ್ಕೆ ಕಾರಣವಾದ ಅಂತ ಅರ್ಥ. ಈ ಗುಣಗಳು ದೇಹದಲ್ಲಿ ನಮಗೆ ಅನುಭವಕ್ಕೆ ಬರ್ತವೆ ಎನ್ನುವುದು ಎಷ್ಟು ಸತ್ಯವೋ ಅದಕ್ಕಿಂತ ಹೆಚ್ಚು ಸತ್ಯ ಈ ದೇಹ ಬರುವುದಕ್ಕೆ ಅವೇ ಕಾರಣ ಅಂತ. ಅದಕ್ಕೋಸ್ಕರಲೇ ಅಲ್ಲಿ ಭಗವಂತ ಹೇಳ್ತಾನೆ, ದೇಹ ಸಮುದ್ಭವಾನ್ ದೇಹೋತ್ಪತ್ತಿ ಬೀಜಭೂತಾನ್ ಅಂತ. ಈ ದೇಹದ ಉತ್ಪತ್ತಿಗೆ ಬೇಕಾದಂತಹ ಬೀಜ ಇರೋದು ಅವುಗಳಲ್ಲೇ. ಈ 3 ಸೀಡ್ಸ್ ಇದ್ದಾವಲ್ಲ, ಅವು ಎಂದೂ ಒಟ್ಟೊಟ್ಟಿಗೆ ಇರ್ತವೆ. ಹಾಗಾಗಿ ಆ 3ರಲ್ಲಿ ಮೊಳಕೆ ಆಗದೆ ವೇಸ್ಟ್ ಆಗೋದು ಅಂತ ಇಲ್ಲವೇ ಇಲ್ಲ. ಅದು ಒಂದೊಂದು ದೇಹವನ್ನು ಹುಟ್ಟಿಸ್ತಾ ಇರ್ತದೆ ಹೀಗೆ ಅಂತ. ಅಷ್ಟೇ ಅಲ್ಲ, ಅವನು ಮತ್ತೆ ಈ 3 ಗುಣಗಳು ದೇಹ ಬರೋದಕ್ಕೆ ಕಾರಣವಾಗಿವೆ ಅಂತ ತಿಳ್ಕೊಂಡವನು. ಮತ್ತೆಂಥವನು ಗುಣಾನ್ ಏತಾನ್ ಅತೀತ್ಯ, ಈ ಗುಣಗಳನ್ನು ದಾಟಬೇಕು. ದಾಟೋದು ಅಂದರೆ ನದಿ ದಾಟದಂಗೆ ಅಂತ ಅರ್ಥ ಅಲ್ಲ, ಅಥವಾ ಒಂದು ಕಾಲುವೆ ದಾಟದಂಗೆ ಅಂತ ದಾಟೋದು ಹಾಗೆ ಅರ್ಥ ಅಲ್ಲ. ಅಂದರೆ ಅವುಗಳನ್ನು ದೃಶ್ಯಸ್ಥಾನದಲ್ಲಿಟ್ಟು ನೋಡುವವನು, ಅವುಗಳು ಮಾಡುವಂತಹ ಆಟಕ್ಕೆ ಸಿಲುಕದೇ ಇರುವವನು ಅಂತ ಅರ್ಥ. ಇದೊಂದು ರೀತಿ ಈ ಗುಣಗಳ ಬಲೆ, ಈ ಬಲೆಗೆ ಸಿಗದೇ ಇರುವವನು ಆತ ಏನು ಮಾಡ್ತಾನೆ ಅಂದರೆ ಜನ್ಮ ಮೃತ್ಯು ಜರಾ ದುಃಖೈಹಿ, ಇದು 3 ದುಃಖವನ್ನು ಉಂಟು ಮಾಡುವಂತೆ. ಒಂದು ಜನ್ಮ, ಮತ್ತು ಇನ್ನೊಂದು ಮೃತ್ಯು ಮರಣ, ಮತ್ತು ಇದು 2ರ ಮಧ್ಯೆಯಲ್ಲಿ ಜರ ಮುಪ್ಪು. ಈ 3ರಲ್ಲಿ ನಮಗೆ ವಾಸ್ತವಿಕವಾಗಿ ಯಾವುದೂ ಇಷ್ಟ ಇಲ್ಲ. ಆದರೆ ಹುಟ್ಟಿಬಿಟ್ಟಿದ್ದೇವಲ್ಲ, ಹುಟ್ಟಿದ ತಪ್ಪಿಗೆ ಸಾಯೋದಕ್ಕೆ ಇಷ್ಟ ಇಲ್ಲ ನಮಗೆ. ಯಾಕೆ ಅಂದರೆ ಹುಟ್ಟುವಾಗ, ತಾಯಿಯ ಗರ್ಭದಲ್ಲಿರುವಾಗ ಆ ಗರ್ಭವಾಸದ ಕ್ಲೇಶ ಅದು ಎಷ್ಟು ಅನ್ನೋದನ್ನು ಆವಾಗ ಅನುಭವಿಸಿದ್ದೇವೆ ನಾವು. ಆದರೆ ಪ್ರಪಂಚಕ್ಕೆ ಬಂದ ತಕ್ಷಣವೇ ನಾವು ಅದನ್ನು ಅರಿತೇವೆ. ವೈಷ್ಣವಿ ಮಾಯೆ ಆ ಕ್ಷಣದಲ್ಲಿ ನಮ್ಮನ್ನು ಆವರಿಸತ್ತೆ. ಹಾಗಾಗಿ ಆ ನೋವನ್ನು ನಾವು ಹುಟ್ಟಿದ ತಕ್ಷಣ ಮರಿತೇವೆ. ಯಾಕೆಂದರೆ ಮಾಯೆ ಈ ಪ್ರಕೃತಿ ಮರೆಸ್ತಾಳೆ. ಹಾಗೆ ಮರೆಸದೇ ಇದ್ದರೆ ಮತ್ತೂ ನಾವು ತಪ್ಪನ್ನು ಮಾಡಲಿಕ್ಕೆ ಲೈಸೆನ್ಸೇ ಸಿಗೋದಿಲ್ಲ ನಮಗೆ. ಮತ್ತೇನಾಗತ್ತೆ, ಹುಟ್ಟಿದ್ವಿ, ಬಾಲ್ಯಾವಸ್ಥೆಯಲ್ಲೂ ಸಹ ನಾವು ಪಡಬಾರದ ಕಷ್ಟವನ್ನು ಪಡ್ತೇವೆ. ಆದರೆ ಅದನ್ನು ಸಹ ಮುಂದೆ ಯೌವನಾವಸ್ಥೆಗೆ ಬಂದಾಗ ನಿಧಾನವಾಗಿ ಮರೀತೇವೆ. ಯಾಕೆ, ಆವಾಗ ನಮಗೆ ಹೊಟ್ಟೆ ನೋವು ಬಂದಾಗ ಅಮ್ಮ ತಲೆನೋವು ಅಂಥೇಳಿ ತಲೆಗೆ ಎಣ್ಣೆ ಹಾಕ್ತಾಳೆ. ತಲೆನೋವು ಬಂದಾಗ ಹಲ್ಲು ನೋವು ಅಂಥೇಳಿ ಹಲ್ಲು ನೋವಿಗೆ ಔಷಧ ಕೊಡ್ತಾಳೆ ಅಲ್ವಾ. ಅಥವಾ ಇನ್ಯಾವುದೋ ತೊಂದರೆ ಆದಾಗ ಇನ್ಯಾವುದೋ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಆ ಟ್ರೀಟ್ಮೆಂಟೆಲ್ಲ ಮುಗಿದು ಪತ್ತೆ ಹಚ್ಚೋಷ್ಟು ಹೊತ್ತಿಗೆ
ಇವನು ಅನುಭವಿಸಿ ಅನುಭವಿಸಿ ಸುಸ್ತಾಗಿ ಹೋಗಿರ್ತಾನೆ. ತನಗೆ ಇಂಥದ್ದೇ ನೋವು ಅಂತ ಹೇಳ್ಕೊಳ್ಳೋದಕ್ಕೆ ಶೈಶವಾವಸ್ಥೆಯಲ್ಲಿ ವಾಗೀಂದ್ರಿಯ ಬಲ್ತಿರೋದಿಲ್ಲ, ಪೂರ್ತಿ ಪರಾಧೀನತೆ. ಉದಾಹರಣೆಗೆ ಶೈಶವಾವಸ್ಥೆಯಲ್ಲಿ ಮಗು ಹಾಸಿಗೆಯಲ್ಲೇ ಮೂತ್ರ ವಿಸರ್ಜನೆ ಮಾಡುತ್ತೆ, ಕಡಿತ ಶುರುವಾಗತ್ತೆ. ಆದರೆ ಅಮ್ಮ ಬಂದು ನೋಡೋಷ್ಟೊತ್ತಿಗೆ ಅದು ಎಷ್ಟೋ ಸಂಕಟವನ್ನು ಅನುಭವಿಸಿರುತ್ತೆ. ಈ ಎಲ್ಲ ಸಂಕಟಗಳನ್ನು ನಾವು ಮರೆತ ಆದ ಮೇಲೆ ಅದು ಸಂಕಟ ಅಲ್ಲ, ಆದರೆ ಆ ಅನುಭವಿಸುವ ಕ್ಷಣದಲ್ಲಿ ಅನುಭವಿಸುವವನಿಗೆ ಗೊತ್ತು. ಹಾಗಾಗಿ ಜನ್ಮ ದುಃಖಂ ಜರಾ ದುಃಖಂ. ಇನ್ನು ವಾರ್ಧಕ್ಯ, ಯಾರು ಪ್ರೀತಿಯಿಂದ ಅದನ್ನು ಸ್ವಾಗತಿಸ್ತಾರಾ? ಮುಪ್ಪೇ ಬಾ, ನಾನು ನಿನಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಇಲ್ಲ, ಯಾರೂ ಸಹ. ಜಗತ್ತಿನಲ್ಲಿ ಇಷ್ಟಪಡದೇ ಇರುವಂಥ ಒಂದು ಅವಸ್ಥೆ ಅಂದರೆ ವಾರ್ಧಕಾವಸ್ಥೆ. ಆದರೆ ಅದು ಅನಿವಾರ್ಯ. ಆಯಿತು, ಇನ್ನು ಮುಂದಕ್ಕೆ ಹೋದರೆ ಸಾವು. ಯಾರು ಸ್ವೀಕಾರ ಮಾಡ್ತಾರೆ ಹೇಳಿ ನೋಡೋಣ. ಇಲ್ಲರಿ, ನಾನು ಇವತ್ತು ಸಿದ್ಧವಾಗಿ ಬಂದಿದ್ದೇನೆ, ನಾನು ರೆಡಿ ಇದ್ದೇನೆ ಅಂತ ಪ್ರಪಂಚದಲ್ಲಿ ಕೇಳಿ, ಬೇಕಿರೋ ಒಂದು ಸರ್ವೆ ಮಾಡಿ ನೋಡಿ. ಇಲ್ಲ, ಯಾಕೆ ಅಂದರೆ ಅದು ಸಂಕಟ. ನೇರ ಇವನಿಗೆ ಅನುಭವ ಇಲ್ಲದೇ ಇದ್ರೂ ಸಹ ಸಾಯೋರು ಪಡುವ ಸಂಕಟದ ಸುದ್ದಿ, ಅಥವಾ ಕೆಲವು ಸಲ ಇವನೇ ನೇರವಾಗಿ ನೋಡಿರ್ತಾನಲ್ಲ, ಅದನ್ನು ನೋಡಿಯೇ ಇವನಿಗೆ ಸಂಕಟ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಸಾಯ್ತೇನೆ ಅಂತ ಗೊತ್ತಾದಾಗಲ ಆವತ್ತಿಂದನೇ ಸಾಯೋದಕ್ಕೆ ಪ್ರಾರಂಭ ಆಗ್ತಾನೆ. ಆದ್ದರಿಂದ ಜನ್ಮ ಮತ್ತು ಮೃತ್ಯು ಜರಾ ದುಃಖೈಹಿ, ಈ ಮೂರರಿಂದಲೂ ಸಹ ಆತ ಆಗುವಂಥ ದುಃಖದಿಂದ ಬಿಡಿಸಿಕೊಳ್ತಾನೆ. ಯಾವಾಗ ಅಂದರೆ ಈ ಮೂರು ಗುಣಗಳನ್ನು ದಾಟಿದವನು. ಅಂದರೆ ಈ ಗುಣಾತೀತನಾದವನಿಗೆ ಹುಟ್ಟಿನ ಬಂಧ ಇಲ್ಲ, ಮತ್ತು ಸಾವಿನ ಒಂದು ಬಂಧವೂ ಇಲ್ಲ, ಮಧ್ಯೆಯಲ್ಲಿ ಅನುಭವಿಸುವ ದುಃಖವೂ ಅವನಿಗೆ ಇಲ್ಲ. ಯಾಕೆ ಇಲ್ಲ ಅಂದರೆ, ಹುಟ್ಟುವುದು ಅದು ದೇಹ, ದೇಹ ಅಂದರೆ ಅದು ಗುಣಗಳಿಂದ ಆದದ್ದು, ಗುಣಗಳು ಅಂದರೆ ಪ್ರಕೃತಿ. ಹಾಗಾಗಿ ಇದು ಪ್ರಕೃತಿ ಇದೆ ಅಷ್ಟೇ ಹೊರತು ಸಹ ನನ್ನದಲ್ಲ. ಹಾಗಾಗಿ ಪ್ರಕೃತಿ ನನಗಿಂತ ಬೇರೆ ಅಂತ ಆದಮೇಲೆ ಪ್ರಕೃತಿಯಿಂದ ಆಗುವಂಥ ಈ ಎಲ್ಲ ಕ್ರಿಯೆಗಳನ್ನು ನೋಡಿ ನಾನು ಯಾಕೆ ದುಃಖ ಪಡಬೇಕು? ಅವನು ದುಃಖ ಪಡುವುದಿಲ್ಲ. ಅದರಿಂದ ಬದುಕಿರುವಾಗಲೇ ಅವನಿಗೆ ಈ ಹುಟ್ಟಿನ ಬಗ್ಗೂ ದುಃಖ ಇಲ್ಲ, ಮತ್ತು ತಾನು ಹುಟ್ಟಿ ಏನು ಅಂತ ಹುಟ್ಟೋದಿಲ್ಲ ಅವನು, ಮತ್ತು ಸಾಯ್ತೇನೆ ಅನ್ನೋ ದುಃಖವೂ ಇಲ್ಲ. ಯಾಕೆ? ಸಾಯುವುದು ಯಾವುದು? ದೇಹ. ದೇಹ ತಾನಲ್ಲ. ಮತ್ತು ವಾರ್ಧಕ್ಯ ಬರುವುದು ಯಾವುದಕ್ಕೆ? ದೇಹಕ್ಕೆ. ದೇಹ ತಾನಲ್ಲ. ಅದರಿಂದ ಈ ಭಾವ ಯಾವಾಗ ಬರುತ್ತೆ ಅಂದರೆ, ಜೀವನ್ನೇವ, ಅವನು ಬದುಕಿರುವಾಗಲೇ ಇದ್ರ ಬಗ್ಗೆ ಅಷ್ಟು ನಿಖರತೆ ಬಂದಿರ್ತದೆ ಅವನಿಗೆ, ಜೀವನ್ಮುಕ್ತನಿಗೆ. ಅಷ್ಟೇ ಅಲ್ಲ, ಅಷ್ಟು ತೀವ್ರವಾಗಿ ಒಳಮುಖನಾದಾಗ ಅವನಿಗೆ ತನ್ನ ದೇಹಕ್ಕೆ ಏನು ಆಗ್ತಾ ಇದ್ದರೂ ಸಹ ಅವನಿಗೆ ಗೊತ್ತಾಗುವುದಿಲ್ಲ. ಪ್ರಾಯಶಃ ನಾನು ಹಿಂದೆ ಬಹಳಷ್ಟು ಸಲ 2 ಉದಾಹರಣೆ ಹೇಳಿದ್ದಕ್ಕೆ, ಒಂದು ರಮಣ ಮಹರ್ಷಿಗಳಿಗೆ ಅನೆಸ್ಥೇಸಿಯಾ ಕೊಡದೇನೆ ಆಪರೇಷನ್ ಮಾಡಿದ್ದು, ಬಲವಂತ ಮಾಡಿದ್ರು, ಮಾಡಿ ಅಂತ ಹೇಳಿದರು ಅವರು. ಮತ್ತು ನೀವು ನನಗೆ ಅನೆಸ್ಥೇಸಿಯಾ ಕೊಡೋದು ಬೇಕಾಗಿಲ್ಲ, ನಾನು ನೋಡ್ತಾ ಇರ್ತೇನೆ ಅಂತ ನೋಡ್ತಾ ಕೂತಿದ್ರು ಅವರು. ಮತ್ತು ರಾಮಕೃಷ್ಣ ಪರಮಹಂಸರಿದ್ದು ಇಂತಹ ಘಟನೆ ಕೇಳ್ತೇವೆ. ಮತ್ತು ಸದಾಶಿವ ಬ್ರಹ್ಮೇಂದ್ರರ ಜೀವನದ ಉದಾಹರಣೆಯನ್ನು ನೋಡ್ತೇವೆ. ಮತ್ತು ಪ್ರಾತಸ್ಮರಣೀಯರಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಉದಾಹರಣೆಯನ್ನು ನಾನು ಹೇಳಿದ್ದೇನೆ. ಆದರೂ ಈ ಎಲ್ಲ ವಿಷಯವನ್ನು ಒಂದು ಘಟನೆ ಯಾರು ಇನ್ನೊಮ್ಮೆ ಜ್ಞಾಪಿಸಿಕೊಳ್ಬೇಕು, ಯಾಕೆಂದರೆ ಗುಣಾತೀತರವರೆಲ್ಲ. ಹಾಗಾಗಿ ಸರ್ತಿಯವನು ಅವರು ಅಷ್ಟು ಬೇಗ ಸಮಾಧಿಗೆ ಹೋಗ್ತಾ ಇದ್ದು ಅಂದರೆ ಆ ಗುಣಾತೀತನ ಸಂಪೂರ್ಣ ಲಕ್ಷಣ ಅವರಲ್ಲಿತ್ತು. ಸ್ನಾನ ಮಾಡ್ತಾನೆ ಇದ್ದರೆ ಎಷ್ಟೋ ಹೊತ್ತಾದರೂ ಹೇಳ್ತಾನೆ ಇರಲಿಲ್ಲ, ಹಾಗೇನೆ ಅಲ್ಲೇ ಧ್ಯಾನಸ್ಥರಾಗಿಬಿಡ್ತಾಯಿದ್ರು. ಅವರ ತಲೆ ಮೇಲೆ ಇನ್ನು ನೀರು ಹಾಕ್ತಾ ಇದ್ದರೆ ಎಷ್ಟೋ ಹೊತ್ತಾದರೂ ಹಾಕ್ತಾನೇ ಇದ್ದ. ನೀರು ಖಾಲಿ ಆದಮೇಲೂ ಮತ್ತೆ ತಂದು ನೀರು ಹಾಕ್ತಾ ಇದ್ದ. ಕೊನೆಗೆ ಎಷ್ಟೊತ್ತಿಗೆ ಹೇಳ್ತಾರೋ ಹೇಳಿ ಅಂತೇಳಿ ನೀರು ಹಾಕ್ತಾನೇ ಇದ್ದ. ಆ ತಾಮ್ರದ ಚಂಬಿನಿಂದ ತಲೆಯ ಹತ್ತಿರ ಹಿಡಿದು ಇದ್ದಕ್ಕಿದ್ದ ಹಾಗೆ ಬಹಿರ್ಮುಖರಾದರೂ ಎದ್ದುಬಿಟ್ರು. ಆ ತಂಬಿಗೆ ಅವರ ತಲೆಗೆ ತಾಗಿತು, ಇಷ್ಟು ದೊಡ್ಡ ಪೂಟ್ಲೆ ಗಂಟು ಬಂದುಬಿಡ್ತು. ಕಾಲಿಗೆ ಬಿದ್ದು ತಪ್ಪಾಯಿತು ನನ್ನಿಂದ ಅಂತ ಕೇಳಿಕೊಂಡ ಅವರ ಅತ್ಯಂತ ಸಮೀಪದ ವರ್ತಿ. ಆಗ ತಕ್ಷಣ ಅವರು ಹೇಳಿದ ಮಾತು, ಇದನ್ನು ಒಬ್ಬ ಜ್ಞಾನಿ ಆದವನು ಮಾತ್ರ ಹೇಳಬಲ್ಲ, ಸಾಮಾನ್ಯ ವ್ಯಕ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಹೇಳಿದ್ರು ಅವರು? ಈ ತಂಬಿಗೆ ಒಂದು ಜಡ, ಈ ದೇಹ ಒಂದು ಜಡ.
ಒಂದು ಜಡವಾದ ವಸ್ತು ಇನ್ನೊಂದು ಜಡಕ್ಕೆ ತಾಗಿದರೆ ಏನೂ ಆಗ್ತದೆ? ಏನೂ ಆಗೋಲ್ಲ. ಯಾಕೆ ಯೋಚನೆ ಮಾಡ್ತೀಯ? ನಡಿ ಅಂದರು ಅಷ್ಟೇ. ಜಡಕ್ಕೆ ಜಡ ತಾಗಿದರೆ ಏನಾಗ್ತದೆ? ಇದನ್ನು ಯಾರು ಹೇಳಲಿಕ್ಕೆ ಸಾಧ್ಯ? ದೇಹ ಭಾವವನ್ನು ಮೀರಿ ನಿಂತವರು ಮಾತ್ರ ಸಾಧ್ಯ. ಅಂದರೆ ಪ್ರಕೃತಿಯ ಅಂಶವಾದಂಥ ದೇಹ ನಾನಲ್ಲ ಅಂತ ಯಾವನಿಗೆ ನಿಚ್ಚಳ ಆಗಿರುತ್ತೋ ಆತ ಮಾತ್ರ ಇದನ್ನು ಹೇಳಬಲ್ಲ. ಯಾಕೆಂದರೆ ಗೀತೆಯನ್ನು ಹೇಳುವಾಗ ಇಂಥ ಜ್ಞಾನಿಗಳೆಲ್ಲ ಅಲ್ಲಲ್ಲಿ ಆಗಾಗ ಬಂದು ಹೋಗ್ತಾ ಇದ್ದರೆ ಪ್ರಾಯಶಃ ಗೀತಾಚಾರ್ಯನಿಗೆ ಹೆಚ್ಚು ಸಂತೋಷ ಆದೀತು. ಹಾಗಾಗಿ ಈ ಗುಣಾತೀತ, ಈ ಸ್ಥಿತಪ್ರಜ್ಞ ಮತ್ತು ಅಕ್ಷರೋಪಾಸಕರು ಇವರೆಲ್ಲ ಇದ್ದಲ್ಲಿ ಪ್ರಾಯಶಃ ಈ ಮಹಾತ್ಮರೆಲ್ಲರೂ ಸಹ ಬರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಜನ್ಮ ಮೃತ್ಯು ಜರಾ ದುಃಖ ವಿಮುಕ್ತ, ಮತ್ತು ಮುಂದೆ ಅಮೃತಮಶ್ನುತೆ, ಅವರು ಅಮೃತವನ್ನು ಪಡೀತಾರೆ. ಇದು ಯಾವ ಲೋಕದ ಅಮೃತನಪ್ಪ? ದೇವಲೋಕದ ಅಮೃತ ಅಲ್ಲ. ಆ ದೇವಾಸುರರು ಮಥನ ಮಾಡಿ ಪಡೆದ್ರಲ್ಲ, ಈ ಅಮೃತ ಅಲ್ಲ. ಅದು ಅಮೃತ ಹೌದು, ಆದರೆ ಯಾವುದಕ್ಕೆ ಹೋಲಿಸಿದೆ ಅಂದರೆ ನಾವು ತಿನ್ನುವ ಈ ಪಲ್ಯೂಟೆಡ್ ಆಹಾರಕ್ಕೆ ಹೋಲಿಸಿದರೆ ಅದು ಅಮೃತ. ಆದರೆ ಆ ಅಮೃತ ಕುಡಿದವರೂ ಸಹ ಒಂದು ದಿವಸ ಕೆಳಗೆ ಬರಲೇಬೇಕು. ನಾನು ಮೊನ್ನೆ ಹೇಳಿದ್ದೇನಲ್ಲ, ಯೋಗ ವಾಸಿಷ್ಠದ ಪೀಠಿಕೆಯಲ್ಲಿ ಅರಿಷ್ಟನೇಮಿ ರಾಜ ಕೇಳಿದ್ದೆ. ಪುಣ್ಯ ಇರುವವರಿಗೆ ಅಲ್ಲಿರ್ತಾರೆ, ಅದಾದಮೇಲೆ ಮತ್ತೆ ಪುನಃ ಏನಾಗುತ್ತೆ ಕೇಳಿದರೆ ಪುನರೇವ ಆಯಾಂತಿ, ಮತ್ತೆ ಪುನಃ ವಾಪಸ್ ಬರ್ತಾರೆ. ಆದರೆ ಈ ಅಮೃತ ಉಂಟಲ್ಲ, ಇದು ಅಮೃತ. ಒಮ್ಮೆ ಇದು ಸಿಕ್ಕಾಗ ಅವನಿಗೆ ಮತ್ತೆ ಮರಣ ಇಲ್ಲ. ಮರಣ ಇಲ್ಲ ಅಂದ್ರೇನು? ಅವನಿಗೆ ಹುಟ್ಟೇ ಇಲ್ಲ. ಯಾವನಿಗೆ ಮರಣ ಇಲ್ಲ? ಹುಟ್ಟಿದವನು ಸತ್ತೇ ಸಾಯ್ತಾನೆ ಅಲ್ವಾ? ಯಾವನು ಹಾಗಿದ್ರೆ ಸಾಯೋದಿಲ್ಲ ಅಂದರೆ ಯಾವನಿಗೆ ಜನ್ಮವೇ ಇಲ್ವೋ ಅವನಿಗೆ ಮರಣ ಇಲ್ಲ. ಹಾಗಾಗಿ ಅವನು ಅಮೃತಮಶ್ನುತೆ ಅಂದರೆ ಅಮೃತತ್ವ, ಮೋಕ್ಷವನ್ನು ಪಡಿತಾನೆ. ಮೋಕ್ಷ ಅಂದರೆ ಏನು? ಹುಟ್ಟು ಮತ್ತು ಸಾವುಗಳ ಈ ಗಂಟಿನಿಂದ ಬಿಡಿಸಿಕೊಳ್ಳುವುದು. ಹಾಗಾಗಿ ಈ ಮೂರು ರೀತಿಯ ಗುಣಗಳನ್ನು ದಾಟಿದವನಿಗೆ ಅವನಿಗೆ ಮೋಕ್ಷ ಕಟ್ಟಿಟ್ಟದ್ದು. ಹೆಚ್ಚಿಲ್ಲ ನೋಡಿ, ದಾಟಬೇಕಾದದ್ದು ಮೂರೇ ಮೂರು. ಆದರೆ ಈ ಮೂರೇ ಮೂರನ್ನು ದಾಟೋದಕ್ಕೆ ಮಿನಿಮಮ್ 100 ಸಲನಾರು ಜನ್ಮ ಎತ್ತಬೇಕು. ಸಾಧಕನಾಗಬೇಕು, ಪ್ರಯತ್ನ ಮಾಡಬೇಕು ಅನ್ನುವವರಿಗೆ. ಇಲ್ಲ, ಅದು ಗೊತ್ತೇ ಇಲ್ಲ ಅಂತಾದರೆ ಅವರು ಎಷ್ಟೋ 100 ಬಾರಿ ಜನ್ಮ ಎತ್ತಾರೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತು ಈಗ ಅರ್ಜುನನಿಗೆ ಒಂದು ಸಂಶಯ ಬಂತು. ಅಲ್ಲ ಕೃಷ್ಣ, ನೀನು ಏನು ಹೇಳಿದೆ? ಬದುಕಿರುವಾಗಲೇ ಈ ಗುಣವನ್ನು ದಾಟಿದವನು ಅವನು ಮೋಕ್ಷವನ್ನು ಪಡಿತಾನೆ ಅಂತ. ಹಾಗಿದ್ದರೆ ಜೀವನ್ನೇವ ಗುಣಾನ್ ಅತೀತ್ಯ ಅಮೃತಂ ಅಶ್ನುತೆ ಇತಿ ಪ್ರಶ್ನಬೀಜಂ ಪ್ರತಿಲಭ್ಯ ಅರ್ಜುನ ಉವಾಚ. ಅಲ್ಲ, ಬದುಕಿರುವಾಗಲೇ ಇದನ್ನು ದಾಟೋದಕ್ಕೆ, ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಅರ್ಜುನನಿಗೆ ಸಂಶಯ ಬಂತು. ಪ್ರಾಯಶಃ ಈ ಸಂಶಯ ಅರ್ಜುನನಿಗಷ್ಟೇ ಅಲ್ಲ, ನಮಗೆಲ್ಲರಿಗೂ ಬರುತ್ತೆ. ಸಮಸ್ಯೆ ಬಂದಾಗ ನಾವೆಲ್ಲರೂ ಏನು ಮಾಡ್ತೇವೆ ಕೇಳಿದರೆ, ಆ ಸಮಸ್ಯೆಯ ಪರಿಹಾರ ಸಾಯೋದು ಅಂತ. ಇವತ್ತು ನೋಡಿ, ಬಹಳಷ್ಟು ಜನ ಸಮಸ್ಯೆ ಬಂದರೆ ಸಮಸ್ಯೆಯನ್ನು ಇದ್ದು ಎದುರಿಸ್ತೇನೆ ಅಂತ ಹೇಳೋದಕ್ಕಿಂತಲೂ ಸಮಸ್ಯೆಯನ್ನು ಸತ್ತು ಎದುರಿಸ್ತೇನೆ. ಪ್ರಾಯಶಃ ಅವತ್ತು ಇಂಥವ್ರು ಇದ್ರು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಅರ್ಜುನ ಆಶ್ಚರ್ಯದಿಂದ ಕೇಳ್ತಾನೆ, ಬದುಕಿರುವಾಗಲೇ ಈ ಗುಣಗಳಿಂದ ಬಿಡಿಸಿಕೊಳ್ತಾನೆ ಅಂತಾದರೆ ಅದು ಹೇಗೆ ಸಾಧ್ಯ? ವಿಚಾರ ಮಾಡಿ. ಬಿಡಿಸ್ಕೊಳ್ಬೇಕಾದವನು ಬದುಕಿರುವ ಆಗಲೇ ಪ್ರಯತ್ನ ಮಾಡಬೇಕು, ಅಥವಾ ಸತ್ತ ಮೇಲೆ ಅದು ಪ್ರಯತ್ನ ಮಾಡೋಕ್ಕಾಗತ್ತಾ? ಹಾಗಾಗಿ ಪ್ರಯತ್ನ ಮಾಡುವುದು ಬದುಕಿರುವಾಗಲೇ ಅಷ್ಟೇ ಹೊರತು ಸಹ ಸತ್ತ ಮೇಲೆ ಅಲ್ಲ. ಸತ್ತ ಮೇಲೆ ಏನು ಪ್ರಯತ್ನ ನಡೆಯುತ್ತೆ? ಮತ್ತು ಪುನಃ ಹುಟ್ಟೋದೆ. ಇನ್ನು ಏನು ಯಮಲೋಕಕ್ಕೆ ಹೋದರೆ ಕೊಟ್ಟ ಶಿಕ್ಷೆಯನ್ನು ಅನುಭವಿಸೋದೆ. ಸ್ವರ್ಗಕ್ಕೆ ಹೋದರೆ ಮತ್ತು ಪುನಃ ಅಲ್ಲಿ ಜ್ಞಾನಕ್ಕೆ ಅವಕಾಶ ಇಲ್ಲ, ಅಲ್ಲೂ ಸಹ ಅನುಭವಿಸೋದೆ. ಆದ್ದರಿಂದ ಇಲ್ಲಿ ಬದುಕಿರುವಾಗಲೇ ಈ ಪ್ರಯತ್ನವನ್ನು ಮಾಡಿ ಗುಣಾತೀತನಾಗೋದಕ್ಕೆ ಸಾಧ್ಯ ಅಂತ ಹೇಳಿದೆಲ್ಲ, ಅದು ಹೇಗೆ ಸಾಧ್ಯ ಅಂತ ಈಗ ಅರ್ಜುನನಿಗೆ ಸಂಶಯ ಬಂತು. ಹಾಗಾಗಿ ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಮುಂದಿನ ಶ್ಲೋಕದಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಈ ಅಧ್ಯಾಯದಲ್ಲಿ ಅರ್ಜುನನ ಇದು ಒಂದೇ ಪ್ರಶ್ನೆ,
ಆದರೆ ಆ ಒಂದೇ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳಿವೆ. ಕೈರ್ಲಿಂಗೈ ಸ್ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಅರ್ಜುನ ಹೇಳಿದ, ಪ್ರಭೋ, ಈ 3 ಗುಣಗಳನ್ನು ದಾಟಿದವನು ಯಾವ ಚಿಹ್ನೆಗಳಿಂದ ಕೂಡಿರುತ್ತಾನೆ, ಅವನ ಆಚಾರ ಹೇಗಿರುತ್ತದೆ ಮತ್ತು ಈ 3 ಗುಣಗಳನ್ನು ಆತ ಹೇಗೆ ದಾಟ್ತಾನೆ. 3 ಪ್ರಶ್ನೆ. ಅಂದರೆ ಈ ಗುಣಗಳನ್ನು ದಾಟಿದವನ ಗುರುತು ಹೇಗೆ ಒಂದು, ಮತ್ತು ಅವನ ಆಚಾರ. ಆಚಾರ ಅಂದರೆ ಈ ಹಣೆಗೆ ಭಸ್ಮ ಇಟ್ಕೊಳ್ಳೋದು, ಅಥವಾ ನಾಮ ಹಾಕ್ಕೊಳ್ಳೋದು, ಅಥವಾ ಮುದ್ರೆ ಹಾಕ್ಕೊಳ್ಳೋದು, ಅಥವಾ ಬೇರೆ ಬೇರೆ ಮತದ ಆಚಾರಗಳು ಅಂತ ನಾವು ಹೇಳ್ತೇವಲ್ಲ, ಇದಲ್ಲ. ಇವೆಲ್ಲ ಏನೂ ಮಾಡೋಲ್ಲ. ಈ ಬರೇ ಹೊರಗಿನ ಸಿಂಬಲ್ಗಳು ನಮಗೆ ಅಧ್ಯಾತ್ಮ ದಾರಿಯಲ್ಲಿ ಏನು ಕೆಲಸ ಮಾಡೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಕೆಲವು ಜನರಿಗೆ ಅದೇ ಬಹಳ ಮುಖ್ಯ. ಅದನ್ನು ನೋಡಿಯೇ ಅವರು ಮಹಾಜ್ಞಾನಿಗಳು ಅಂತ ಜನ ಕೈ ಮುಗಿಬೇಕು. ಇದಲ್ಲ. ಹಾಗಾಗಿ ಇಲ್ಲಿ ಆಚಾರ ಅನ್ನೋದಕ್ಕೆ ಅರ್ಥ ಅವನ ನಡತೆ, ಅವನ ನಡೆ ಹೇಗಿರುತ್ತೆ, ಮತ್ತಷ್ಟೇ ಅಲ್ಲ, ಅವನು ಹೇಗೆ ಈ 3 ಗುಣಗಳನ್ನು ದಾಟ್ತಾನೆ. ಇಲ್ಲಿ ಬಂದಂತಹ ಶಬ್ದ ಸ್ವಲ್ಪ ನೋಡಬೇಕು ನಾವು. ಕೈಹಿ ಲಿಂಗೈಹಿ. ನಮಗೆ ಲಿಂಗ ಅಂದ ತಕ್ಷಣ ಸಾಮಾನ್ಯವಾಗಿ ಈ ಸಂಸ್ಕೃತ ಓದುವವರಿಗೆ ಒಂದು ಸಂಸ್ಕಾರ ಇರ್ತದೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಇವೇ ಮನಸ್ಸಿಗೆ ಬಂದು ರಾಚುತ್ತಾ ಇರ್ತವೆ. ಆವಾಗ ಅಂದರೆ ಈ ಗುಣಾತೀತನಾಗುವವನು ಪುಲ್ಲಿಂಗದವನೋ, ಸ್ತ್ರೀಲಿಂಗದವನೋ, ಅಥವಾ ನಪುಂಸಕಲಿಂಗದವನೋ? ನೋ, ಹೀಗೆ ಅರ್ಥ ಅಲ್ಲ. ಯಾಕೆಂದರೆ ಗೀತಾಚಾರ್ಯ ಹೇಳ್ತಾ ಇರುವಂಥ ಈ ವಿಚಾರ ಯಾವುದೇ ಒಂದು ಲಿಂಗದವರಿಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಒಂದು ಮತದವರಿಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ವಯಸ್ಸಿನವರಿಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಜಾತಿಯವರಿಗೂ ಸಂಬಂಧಪಟ್ಟಿದ್ದಲ್ಲ. ಹಾಗಾಗಿ ಇಲ್ಲಿನ ವಿಚಾರ ಜಾತಿ, ಮತ, ವಯಸ್ಸು, ಲಿಂಗ ಇದೆಲ್ಲವನ್ನೂ ಸಹ ಮೀರಿ ನಿಂತ ವಿಚಾರ. ಯಾಕೆಂದರೆ ಆತ್ಮತತ್ವವನ್ನು ತಿಳ್ಕೊಳ್ಬೇಕು ಎನ್ನುವಂಥದ್ದು ಯಾರಿಗೆ ಇರುತ್ತೋ ಅವರೆಲ್ಲರೂ ಇದಕ್ಕೆ ಅರ್ಹರು. ಆದ್ದರಿಂದ ಇಲ್ಲಿ ಹೇಳ್ತಾ ಇರುವಂಥ ಭಾಷೆಗೆ ಸಂಬಂಧಪಟ್ಟ ಲಿಂಗ ಅಂತ ಅರ್ಥ ಅಲ್ಲ. ಹಾಗಿದ್ರೆ ಕೈರ್ಲಿಂಗೈಹಿ, ಲಿಂಗೈಹಿ ಅಂದರೆ ಗುರುತು, ಚಿಹ್ನೆ ಅಂತ ಅರ್ಥ. ಆ ಗುಣಾತೀತನಾದವನ ಗುರುತು ಹೇಗಿರುತ್ತದೆ ಅಂತ ಕೇಳಿದ. ಕೈರ್ಲಿಂಗೈಹಿ, ಯಾವ ಗುರುತುಗಳಿಂದ ನಾವು ಅವನನ್ನು ಪತ್ತೆ ಹಚ್ಚಬಹುದು, ಇವನು ಗುಣಾತೀತ ಅಂತ. ಅಲ್ಲ, ಅವನೇನಾದ್ರು ಹೇಳ್ತಾನೋ? ಹೇಳೋದಿಲ್ಲ. ಯಾಕೆಂದ್ರೆ ಅವನು ಇವತ್ತಿನವನಲ್ಲ. ನಾವಾದ್ರೆ ಹಾಗಲ್ಲ, ಕೇಳೋಕ್ಕಿಂತ ಮೊದಲೇ ತಗೊಳ್ರಿ ನನ್ನ ಕಾರ್ಡು, ಕಾಂಟ್ಯಾಕ್ಟ್ ಮಾಡಿ. ಅವನು ಹೇಳೋದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲೇ ಇದ್ರೂ ಸಹ ಗೊತ್ತಾಗೋದಿಲ್ಲ. ಹಾಗಿರ್ತಾರೆ ಅವರು. ಮತ್ತು ಕೈರ್ಲಿಂಗೈಹಿ ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಕಿಮಾಚಾರ. ಆಚಾರ ಅಂದರೆ ಹೇಳಿದ್ದೆ ನಾನು, ನಡೆ, ಅವನ ನಡತೆ ಹೇಗಿರುತ್ತೆ, ಮತ್ತು ಅವನು ಹೇಗೆ ಇದನ್ನು ದಾಟ್ತಾನೆ. ಈ ಪ್ರಶ್ನೆಯನ್ನು ಅರ್ಜುನ ಯಾಕೆ ಕೇಳಿದ, ಅವನಿಗೆ ತಿಳ್ಕೊಳ್ಬೇಕು ಅಂತ. ಆದರೆ ಇದಕ್ಕೆ ಭಾಷ್ಯ ಬರಿತ ಭಗವತ್ಪಾದರು ಹಿಂದೂ ಇಂಥ ಮಾತನ್ನು ಹೇಳಿದರು, ಇಲ್ಲೂ ಹೇಳ್ತಾರೆ. ಯಾವಾಗಲೂ ಇಂತಹ ಈ ಪ್ರಶ್ನೆಯನ್ನು ಕೇಳುವುದು 2 ಉದ್ದೇಶದಿಂದ. ಅದಕ್ಕೆ ಉತ್ತರ ಹಾಗೇನೆ. ಏನು ಅಂದರೆ, ಒಂದು ಆ ಜ್ಞಾನಿಯಾದವನ, ಗುಣಾತೀತನಾದವನ ಒಂದು ಲಕ್ಷಣ ಸಾಮಾನ್ಯ ಜನರಿಗೆ ಗೊತ್ತಾಗ್ತದೆ, ಒಂದಂಶ. ಸಾಧಕರಾದವರಿಗೆ ಈ ಸಿದ್ಧನಾದವನ, ಗುಣಾತೀತನಾದವನ ವಿಚಾರ ಉಂಟಲ್ಲ, ಅದು ಸಾಧನೆಗೆ ಸೋಪಾನವಾಗ್ತದೆ. ನೋಡಿ, ಅರ್ಜುನ ಕೇಳುವ ಪ್ರಶ್ನೆಯಲ್ಲಿ ಲೋಕೋಪಕಾರ ಉಂಟು. ನಾವು ಕೇಳುವ ಪ್ರಶ್ನೆಯಲ್ಲಿ ಯಾವಾಗಲೂ ಏನಿರುತ್ತೆ ಕೇಳಿದರೆ ಸ್ವಾರ್ಥದ ವಿಚಾರ ಇರ್ತದೆ. ಅಂದರೆ ಎಂಥ ಪ್ರಶ್ನೆ ನಾವು ಕೇಳೋದು, ಪ್ರಯತ್ನ ಇಲ್ಲದೇನೆ ನಾವು ಹೇಗೆ ಒಳ್ಳೆಯದನ್ನು ಪಡಿಬಹುದು, ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ. ಆ ಹಿನ್ನೆಲೆಯಲ್ಲಿ ಭಗವಂತ ಹೇಳ್ತಾನೆ, ಗುಣಾತೀತಸ್ಯ, ಆ ಭಾಷ್ಯ ಎಲ್ಲ ತುಂಬ ಚೆನ್ನಾಗುಂಟು ಈ ಭಾಗದಲ್ಲಿ. ಗುಣಾತೀತಸ್ಯ ಲಕ್ಷಣಂ ಗುಣಾತೀತುತ್ತ ಉಪಾಯಂಚ ಅರ್ಜುನೇನ ಪೃಷ್ಟ ಅಸ್ಮಿನ್ ಶ್ಲೋಕೆ ಪ್ರಶ್ನೆದ್ವಯಾರ್ಥಂ ಪ್ರತಿವಚನಂ. 2
ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಭಗವಂತ ಒಂದು ಕೈರ್ಲಿಂಗ ಯುಕ್ತ ಗುಣಾತೀತ ಭವತಿ ಇತಿ ಅಷ್ಟು ಹೇಳಿ ಮತ್ತೆ ಮುಂದೆ ಭಗವಂತ ಇದಕ್ಕೆ ಉತ್ತರ ಹೇಳ್ತಾನೆ. 2 ಶ್ಲೋಕಗಳಿಂದ ಆ ಕೈರ್ಲಿಂಗೈ ಯುಕ್ತ ಗುಣಾತೀತ ಭವತಿ, ಆ ಗುಣಾತೀತನಾದವನ ಗುರುತು ಹೇಗೆ ಅಂತ ಕೇಳಿದ್ನಲ್ಲ, ಆ ಗುರುತನ್ನು 2 ಶ್ಲೋಕಗಳಿಂದ ಭಗವಂತ ಹೇಳ್ತಾನೆ. ಗುಣಾತೀತನಾದವನ ಗುರುತು ನಮಗೆ ನೋಡುವ ಸೂಕ್ಷ್ಮ ಕಣ್ಣಿದ್ರೆ ಅದು ಕಂಡುಬರುತ್ತೆ, ಅಲ್ಲದಿದ್ದರೆ ಗೊತ್ತಾಗೋದಿಲ್ಲ ಅದು. ಅವನು ಹೇಗಿರ್ತಾನೆ? ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಭಗವಂತ ಹೇಳಿದ, ಪಾಂಡವ ಸತ್ವಗುಣದ ಕಾರ್ಯವಾದಂತಹ ಪ್ರಕಾಶ ಮತ್ತು ರಜೋಗುಣದ ಕಾರ್ಯವಾದ ಪ್ರವೃತ್ತಿ, ತಮೋಗುಣದ ಕಾರ್ಯವಾದ ಮೂಢತೆ ಅಥವಾ ಮೌಢ್ಯ, ಇವು ತಲೆದೋರಿದಾಗ ಗುಣಾತೀತನಾದವನು ಯಾಕೆ ಹೀಗೆ ನನಗೆ ಆಯಿತು ಅಂತ ಅವನು ದ್ವೇಷಿಸುವುದೂ ಇಲ್ಲ. ಆ ಗುಣಗಳನ್ನು ಅವು ಅಡಗಿ ಹೋದಾಗ, ಅಂದರೆ ಈ ಗುಣಗಳು ಏನೂ ಮಾಡದೇ ಇದ್ದಾಗ ಅಯ್ಯೋ ಇವು ಬೇಕಾಗಿತ್ತು ನನಗೆ ಅಂತ ಬಯಸೋದೂ ಇಲ್ಲ. ನ ದ್ವೇಷ್ಟಿ ನ ಕಾಂಕ್ಷತಿ, ಅವುಗಳು ಕೆಲಸ ಮಾಡ್ತಾ ಇದ್ದಾಗ ಅವುಗಳ ಬಗ್ಗೆ ಆತ ಇವು ಹೀಗೆ ಮಾಡ್ತಾ ಇದ್ದಾವಲ್ಲ ಅಂತ ಅವುಗಳನ್ನು ಬಯೋದಕ್ಕೆ ಹೋಗೋದಿಲ್ಲ. ಮತ್ತು ಅವು ಕೈತಪ್ಪಿ ಹೋದಾಗ ಬೇಕಿತ್ತು, ನಮಗೇನಾಗುತ್ತೆ ಸತ್ವಗುಣ ಇದ್ದಾಗ ಸ್ವಲ್ಪ ಕೆಲಸ ಮಾಡಲಿ ಯಾಕೆಂದರೆ ಒಳ್ಳೆಯದಾಗತ್ತಲ್ಲ ಹೀಗೆ ಅಂಥೇಳಿ, ಅದನ್ನು ಸಹ ಆತ ಬಯಸೋದಿಲ್ಲ. ಇಷ್ಟು ಪ್ರಕಾಶ ಅಂತ ಶಬ್ದ ಉಂಟು ಅಲ್ಲಿ. ಪ್ರಕಾಶಂಚ, ಪ್ರಕಾಶ ಅಂದರೆ ನಿನ್ನೆ ದಿವಸ ನಾನು ಹೇಳಿದ್ದೆ, ಸತ್ವಗುಣದ ಒಂದು ಕೆಲಸ ಏನು ಅಂದರೆ ಪ್ರಕಾಶ. ಎಲ್ಲ ಇಂದ್ರಿಯಗಳಲ್ಲೂ ಸತ್ವಗುಣ ಹೆಚ್ಚಾದಾಗ ಪ್ರಕಾಶ ಉಂಟಾಗತ್ತೆ. ಪ್ರಕಾಶ ಅಂದರೆ ಸೂರ್ಯನ ಪ್ರಕಾಶ, ದೀಪದ ಪ್ರಕಾಶ ಅಂತ ಅರ್ಥ ಅಲ್ಲ, ಜ್ಞಾನಗ್ರಹಣೇಚ್ಛ ಅಂತ. ಈ ಜ್ಞಾನಗ್ರಹಣ ಇಚ್ಛೆ ಉಂಟಾದಾಗ ನಮಗೇನಾಗುತ್ತೆ, ಹೌದಲ್ಲ ಕಳೆದ ವರ್ಷ ನಾನು ಇಷ್ಟೆಲ್ಲ ಓದಿದ್ದೆ, ಈ ಸಲ ಓದಬೇಕಿತ್ತು, ಅದೇ ಗುಣವೇ ನನಗೆ ಜಾಗೃತ ಆದದ್ರೆ ಚೆನ್ನಾಗಿತ್ತು, ಅದು ಬೇಕಾಗಿತ್ತು ಅಂತ ನಾವು ವಿಚಾರ ಮಾಡ್ತೇವೆ. ಯಾಕೆಂದರೆ ನಾವು ಗುಣಾತೀತರಲ್ಲದೇ ಇದ್ದದ್ರಿಂದ. ಆ ಗುಣಾತೀತನಾದವನೇನು ಮಾಡ್ತಾನೆ ಕೇಳಿದರೆ, ಓಹ್ ಅದು ಬೇಕಾಗಿತ್ತು ಅಂತ ಬಯಸೋದಿಲ್ಲ. ಮತ್ತು ರಜೋಗುಣ ಹೆಚ್ಚಾದಾಗ ಏನಾಗುತ್ತೆ, ಪ್ರವೃತ್ತಿಂಚ, ಅದು ರಜೋಗುಣದ ಕಾರ್ಯ. ಮತ್ತು ಮೋಹ ನಿನ್ನೆ ದಿವಸ ಬಂದಿತ್ತು, ಅದು ತಮೋಗುಣದ ಕಾರ್ಯ. ಇದು ಎರಡೂ ನಮಗೆ ಇಷ್ಟ ಇಲ್ಲದ್ದು, ಆದರೆ ಅವು ಹೇಳ್ದಂಗೆ ನಾವು ಕೇಳ್ತಾ ಇರ್ತೇವೆ. ಆದರೆ ಆ ಗುಣಾತೀತನ ಆದವನಿಗೂ ಸಹ ಈ ಗುಣಗಳು ಬಂದಾಗ ಅಯ್ಯೋ ಈ ಗುಣಗಳು ನನಗೆ ಕೆಟ್ಟದ್ದನ್ನು ಮಾಡಿದ್ವಲ್ಲ, ಇವು ನನಗೆ ಬರಬಾರ್ದಿತ್ತು ಅಂತ ಆತ ವಿಚಾರ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ, ನಾನು ಗುಣಕ್ಕೆ ಅಧೀನನಾದವನಲ್ಲ, ನಾನು ಅವುಗಳನ್ನು ನೋಡುವವನೇ ಅಷ್ಟೇ ಹೊರತು ಅವುಗಳು ಮಾಡುವ ಕೆಲಸಕ್ಕೆ ಸಿಲುಕುವವನಲ್ಲ ಅಂತ ಅವನಿಗೆ ನಿಖರ ಆಗಿರುತ್ತೆ. ನಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟೇ ವ್ಯತ್ಯಾಸ. ಹೀಗೆ ಉಂಟಾದಂತಹ ಸಂಪ್ರವೃತ್ತಾನಿ ಅಂದರೆ ಹೀಗೆ ಸತ್ವಗುಣದ ಕೆಲಸ ಮತ್ತು ರಜೋಗುಣದ ಕಾರ್ಯ ಮತ್ತು ತಮೋಗುಣದ ಕಾರ್ಯ ಇವೆಲ್ಲ ಉಂಟಾದಾಗ ಆತ ಏನು ಮಾಡ್ತಾನೆ ಅಂದರೆ, ತನಗೆ ಅನುಕೂಲವಾದ ಗುಣ ಕೆಲಸ ಮಾಡಿದಾಗ ಬೇಕು ಅಂತ ಬಯಸೋದಿಲ್ಲ, ಪ್ರತಿಕೂಲವಾದ ಗುಣಗಳು ಕೆಲಸ ಮಾಡಿದಾಗ ಅವುಗಳನ್ನು ದ್ವೇಷಿಸೋದು ಸಹ ಇಲ್ಲ. ಯಾಕೆ ಹಾಗೆ ಮಾಡ್ತಾನೆ ಅಂದರೆ, ಅವನು ಅವುಗಳನ್ನು ದೃಶ್ಯಸ್ಥಾನದಲ್ಲಿ ಇಟ್ಟು ನೋಡ್ತಾ ಇರ್ತಾನೆ, ತನಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ. ಮತ್ತು ಇಷ್ಟು ಹಿನ್ನೆಲೆಯಲ್ಲಿ ಗುಣಾತೀತನಾದವನು ಹೀಗೆ ಮಾಡ್ತಾನೆ. ಆದರೆ ಸಾಮಾನ್ಯ ಜನರಿಗೆ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಆ ಕ್ಷಣದಲ್ಲಿ ಅದನ್ನು ವಿಚಾರ ಮಾಡೋದಕ್ಕೂ ಸಹ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಈತ ಪ್ರಕೃತಿಗೆ ಅಧೀನನಾಗಿ ಇರ್ತಾನೆ. ಹಾಗಾಗಿ ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿಚಾರ ಸಾಕು ಅಂತ ಅಂದ್ಕೊಳ್ಳೋಣ. 2 ಶ್ಲೋಕದಲ್ಲಿ ಆ ಗುಣಾತೀತನಾದವನ ಗುರುತನ್ನು ಹೇಳ್ತಾನೆ. 23ನೆಯ ಶ್ಲೋಕ ಆತ ಹೇಗಿರ್ತಾನೆ, ಅವನ ಗುರುತು ಏನು ಅಂದರೆ, ಇನ್ನೊಂದು ಶ್ಲೋಕದಲ್ಲಿ ಉದಾಸೀನವದಾಸೀನಃ ಗುಣೈಃ ಯೋ ನ ವಿಚಾಲ್ಯತೆ ಗುಣ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಈತ ಗುಣಾತೀತನಾದವನು
ಯಾವ ಪಕ್ಷವನ್ನೂ ಆಶ್ರಯಿಸದೆ ಉದಾಸೀನನಂತೆ, ಅಂದರೆ ತಟಸ್ಥನಾಗಿ ಇರ್ತಾನೆ ಒಂದು. ಮತ್ತು ಯಾರನ್ನೂ ಸಹ ಈ ಪ್ರಕೃತಿಯ ಗುಣಗಳು ಅಲ್ಲಾಡಿಸುವುದೇ ಇರ್ತವಲ್ಲ, ಅಂದರೆ ಜ್ಞಾನಿಯನ್ನು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಪ್ರಕೃತಿಯಿಂದಾದಂಥ ಏರುಪೇರಿನಿಂದ ಆತ ಅಲ್ಲಾಡುವುದಿಲ್ಲ, ಅಂದರೆ ಅದರ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ತಮ್ಮ ತಮ್ಮಲ್ಲಿ ಈ ಗುಣಗಳು ಪ್ರವರ್ತಿಸ್ತಾ ಇರ್ತವೆ ಅಂತ ತಿಳಿದು ತನ್ನ ಸ್ವರೂಪದಲ್ಲಿ ಆತ ಇದ್ದುಕೊಂಡು ಇರ್ತಾನೆ. ಆತ ಎಂದೂ ಸಹ ವಿಚಲಿತನಾಗುವುದಿಲ್ಲ. ಇಂಥವನು ಗುಣಾತೀತ. ಎಷ್ಟು ಈ ಶ್ಲೋಕದ ಅರ್ಥ. ಉದಾಸೀನ ಅಂತ ಹೇಳ್ತಾನೆ ಭಗವಂತ. ಉದಾಸೀನ ಅಂದರೆ ಏನು? ನಾವು ಈ ಉದಾಸೀನ ಅನ್ನೋದನ್ನು ಕನ್ನಡದಲ್ಲಿ ಸೋಮಾರಿಗೆ ಉದಾಸೀನ ಅಂತ ಬಳಸ್ತೇವೆ. ಏನು ಉದಾಸೀನ ನೀನು ಹೀಗೆ ಅಂತ. ಆದರೆ ಉದಾಸೀನ ಅನ್ನೋದಕ್ಕೆ ಏನನ್ನೂ ಮಾಡದೇ ಇರುವವನು ಅಂತ ಅರ್ಥ ಅಲ್ಲ. ಇಬ್ಬರ ನಡುವೆ ಜಗಳ ಉಂಟಾದಾಗ ಒಬ್ಬಾತ ಅದರೊಳಗೆ ಇವನಿಗೆ ಬೇಕಾದವನು, ಇನ್ನೊಬ್ಬ ಇವನಿಗೆ ಆಗದೇ ಇರುವವನು, ಶತ್ರು ಮಿತ್ರ ಅಂತ ಅಂದ್ಕೊಳ್ಳಿ. ಆ ಶತ್ರು ಮಿತ್ರರಲ್ಲಿ ಯಾರ ಕಡೆಗೂ ಸೇರದೇ ಇರುವಂಥ ಸ್ವಭಾವದವನನ್ನು ಉದಾಸೀನ ಅಂತ ಕರೀತಾರೆ. ಅಂದರೆ ಶತ್ರು ಪಕ್ಷವನ್ನಾಗಲಿ ಮತ್ತು ಮಿತ್ರರ ಪಕ್ಷವನ್ನಾಗಲಿ ಸೇರದೇ ಇರುವವನು ಉದಾಸೀನ. ಇಂಥವ್ರು ಇರ್ತಾರಾ ಅಂದರೆ ಇರ್ತಾರೆ. ಮಹಾಭಾರತ ಯುದ್ಧ ಪ್ರಾರಂಭ ಆಗುವಾಗ ಇಬ್ಬರು ಇಂಥವರು ಸಿಗ್ತಾರೆ. ಒಬ್ಬ ಅನಿವಾರ್ಯವಾಗಿ ಹೋದ, ಅಂದರೆ ಹೋಗುವಂತೆ ಕೃಷ್ಣ ಮಾಡಿದ, ಅವನಿದ್ರೆ ತೊಂದರೆ ಆಗ್ತದೆ ತನಗೆ ಅಂಥೇಳಿ. ಇನ್ನೊಬ್ಬ ಉದಾಸೀನತೆಯಿಂದ ಹೊರಟು ಹೋದ. ಆ ಉದಾಸೀನತೆಯಿಂದ ಹೊರಟು ಹೋದವನು ಯಾರು ಅಂದರೆ ವಿದುರ. ಯುದ್ಧ ನಿಶ್ಚಯ ಆದಾಗ ಆತ ನಾನು ಯಾರ ಕಡೆಗೂ ನಿಲ್ಲೋದಿಲ್ಲ. ಲೋಕದ ದೃಷ್ಟಿಯಲ್ಲಿ ಪಾಂಡವರು ಸಜ್ಜನರು, ಮತ್ತು ಈ ದುರ್ಯೋಧನಾದಿಗಳು ದುಷ್ಟರು. ಏನಿದ್ರೂ ಒಂದಂಶ ಸತ್ಯ, ಇಬ್ಬರೂ ಸಹ ಈ ಆಸ್ತಿಗೋಸ್ಕರ ಬಡದಾಡ್ತಾ ಇದ್ದಾರೆ ಅನ್ನೋದು ಸತ್ಯ. ಇದು ನಮ್ಮ ಮನೆಯ ಜಗಳ ಆದ್ದರಿಂದ ನಾನು ನಮ್ಮ ಮನೆಯ ಯಾವುದೇ ಸದಸ್ಯ ಹೊಡೆದಾಡ್ಕೊಳ್ಳಿಕ್ಕೆ ಮುಂದಾದರೂ ಸಹ ನಾನು ಅವ್ರ ಜೊತೆಗೆ ಸೇರೋದಿಲ್ಲ. ಯಾಕೆ ಹೇಳಿದರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ. ವಿದುರ ಮಹಾಜ್ಞಾನಿ ಇದ್ದ ಅವನು. ಹಾಗಾಗಿ ಮಹಾಭಾರತದಲ್ಲಿ ವಿದುರನ ಉಪದೇಶ ಅದು ಎಲ್ಲರಿಗೂ ಸಹ ಗ್ರಾಹ್ಯವಾದಂಥದ್ದು. ಹಾಗಾಗಿ ಆತ ಉದಾಸೀನತೆಯಿಂದ ಇದ್ದುಬಿಟ್ಟ. ಇನ್ನೊಬ್ಬ ಯಾರ ಕಡೆಗೂ ಸೇರದವನು ಬಲರಾಮ. ಅವನು ಸೇರ್ತಿದ್ದ, ಆದರೆ ಸೇರದೆ ಇರುವ ಹಾಗೆ ಕೃಷ್ಣ ಮಾಡಿದ. ಅದು ಕೃಷ್ಣನ ಒಂದು ಕಾರ ಸ್ಥಾನ. ಅಂಥದ್ದನ್ನು ಕೃಷ್ಣ ಮಾತ್ರ ಮಾಡಬಲ್ಲ. ಯಾಕೆಂದರೆ ಬಲರಾಮ ಇದ್ದರೆ ಅವನು ಕೌರವರ ಕಡೆಗೇ ಹೋಗ್ತಿದ್ದ. ಯಾಕೆಂದ್ರೆ ದುರ್ಯೋಧನ ಅವನ ಶಿಷ್ಯ. ಅಲ್ಲಿ ನಿಂತರೆ ತಾನು ಅವನ ವಿರುದ್ಧ ನೇರ ಯುದ್ಧ ಮಾಡದೇ ಇದ್ದರೂ ಸಹ ಪಾಂಡವರು ತನ್ನ ಅಣ್ಣನ ವಿರುದ್ಧ ಯುದ್ಧ ಮಾಡಬೇಕಾಗತ್ತೆ. ಅದು ತನಗೆ ಸಮ್ಮತ ಅಲ್ಲ. ಅದಕ್ಕೋಸ್ಕರ ಈ ಯುದ್ಧದ ಕಾರ್ಯದಿಂದ ಇವನನ್ನು ಆಚೆ ಸರಿಸಬೇಕು ಅಂತ ಪ್ಲ್ಯಾನ್ ಮಾಡಿದ. ಏನು ಪ್ಲ್ಯಾನ್ ಮಾಡಿದ? ಒಂದು 2 ದಿವಸ ಇರುವಾಗ ಯುದ್ಧಕ್ಕಿಂತ ಮುನ್ನ ಒಂದು ಹಸು ಬಂತು ಎದುರಿಗೆ. ತಕ್ಷಣ ಬಲರಾಮನಿಗೆ ಒಂದು ಸ್ವಭಾವ ಇತ್ತು. ಹಸು ಕಂಡ ತಕ್ಷಣ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ದ ಅವನು. ಎಷ್ಟೊಂದ್ರೆ ಅವನು ಸಹ ಗೋವಳನೇ ತಾನೆ ಅಂತ. ಹಾಗಾಗಿ ಯಾವತ್ತು ನಮಸ್ಕಾರ ಮಾಡಬೇಕು ಅಂತ ಮುಟ್ಟಿದ. ಅದನ್ನು ಮುಟ್ಟಿದ ತಕ್ಷಣ ಬಿದ್ದು ಸತ್ಯ ಹೋಯ್ತು. ಅದು ಒಳ್ಳೆ ಗ್ರಹಚಾರ ಆಯ್ತಲ್ಲ ಇದು. ಬಲರಾಮನಿಗೆ ಸಂದೇಹ ಬಂದರೆ ಯಾರ ಹತ್ರ ಕೇಳಬೇಕು ಧರ್ಮಶಾಸ್ತ್ರವನ್ನು? ನೇರ ಬಂದು ಕೃಷ್ಣನ ಹತ್ರ ಕೇಳಿದ. ಏನು ಮಾಡಬೇಕಪ್ಪ, ಹೀಗಾಗಿಬಿಡ್ತಲ್ಲ. ಛೇ ಆಗಬಾರ್ದಾಗೋಯ್ತಲ್ಲಪ್ಪ. ಸರ್ವಭೂತಾಂತರಾತ್ಮ ಅವಂದೇ ಅಲ್ವಾ. ಹಾಗಾಗಿ ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ಬಲ್ಲವನು, ಯಾರ ಮನಸ್ಸು ಎನ್ನುವ ಕುಂಭದಲ್ಲಿ ಅಮೃತ ಇದೆ, ಯಾರ ಮನಸ್ಸು ಎನ್ನುವಂಥ ಕುಂಭದಲ್ಲಿ ವಿಷ ಇದೆ ಅಂತ ಬಲ್ಲವನು. ಯಾಕೆಂದರೆ ಆ ಮನಸ್ಸು ಎನ್ನುವಂಥ ಘಟದ ಹಿಂದೆ ಅವನು ಸದಾ ಇರುವವನು. ಹಾಗಾಗಿ ಒಟ್ಟಾರೆ ಆಗಬಾರ್ದು ಆಗೋಯ್ತಲ್ಲ ಅಣ್ಣ, ಏನು ಮಾಡಬೇಕು ಇವಾಗ? ನನಗನ್ನಿಸುತ್ತೆ ತೀರ್ಥಯಾತ್ರೆ ಬಿಟ್ಟರೆ ಇದಕ್ಕೆ ಬೇರೆ ಪರಿಹಾರ ಇಲ್ಲ ಅಂದ ಅವನು. ಸಾಗಾಕ್ಬಿಟ್ಟ ಅವನನ್ನು.
ಅವನು ತೀರ್ಥಯಾತ್ರೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಯುದ್ಧ ಮುಗಿದಿತ್ತು. ಈ ಎಲ್ಲ ಗುಣಗಳು ಇದ್ದದ್ರಿಂದಲೇ ಅಲ್ವ ಅವನು ಪಾಂಡವರನ್ನು ರಕ್ಷಣೆ ಮಾಡಿದ್ದ. ಹೀಗೆ ಅವನಿಗೆ ಬಂದಂಥ ಸಂಕಟ ಏನು ಸಾಮಾನ್ಯವ? ಆದರೂ ಸಹ ತಾನು ಕೊಟ್ಟ ಮಾತಿಗೆ ಅವನು ಬದ್ಧನಾಗಿದ್ದ. ಮಮ ಪ್ರಾಣಾಹಿ ಪಾಂಡವ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಉದಾಸೀನವದಾಸೀನ, ಅವನು ಉದಾಸೀನಂತೆ ಸುಮ್ಮನೆ ಕುಳಿತಿರ್ತಾನೆ. ಯಾರ ಪಕ್ಷವನ್ನೂ ಆತ ವಹಿಸುವುದಿಲ್ಲ. ಮತ್ತು ಹೇಗಿರ್ತಾನೆ? ಗುಣೈಹಿ ಯೋ ನ ವಿಚಾಲ್ಯತೆ, ಗುಣಗಳಿಂದ ಆತ ಕಂಪಿತನಾಗುವುದಿಲ್ಲ. ಅಂದರೆ ಗುಣಗಳಿಂದ ಆಗುವಂತಹ ಕೆಲಸಗಳಿಗೆ ಈತ ಸಿಲುಕಿಕೊಳ್ಳುವುದಿಲ್ಲ. ಯಾಕೆ ಸಿಲುಕಿಕೊಳ್ಳೋದಿಲ್ಲ ಅಂತ ಕೇಳಿದರೆ, ಅವನು ವಿಚಾರ ಮಾಡ್ತಾನೆ, ಗುಣಗಳು ಅಂದರೆ ಏನು? ಪ್ರಕೃತಿ. ಪ್ರಕೃತಿ ಅಂದರೆ ಏನು? ಅದು ಜಡ. ನನ್ನ ಇರುವಿಕೆಯಿಂದಾಗಿ, ಚೈತನ್ಯದ ಇರುವಿಕೆಯಿಂದಾಗಿ ಅದು ಕೆಲಸ ಮಾಡುತ್ತೆ. ನಾನು ಚೈತನ್ಯ ಸ್ವರೂಪ. ಹಾಗಾಗಿ ನನ್ನ ಇರುವಿಕೆಯಿಂದಾಗಿ ಯಾವುದು ಕೆಲಸ ಮಾಡುತ್ತೋ ಅದಕ್ಕೆ ನಾನು ಯಾಕೆ ಅಧೀನನಾಗಬೇಕು? ಅದು ಬೇರೆ ಅಂತ ತೀರ್ಮಾನ ಮಾಡ್ತಾನೆ. ಹಾಗಾಗಿ ಅದಕ್ಕೆ ಆತ ಅಧೀನನಾಗುವುದಿಲ್ಲ. ಗುಣೈಹಿ ಯೋ ನ ವಿಚಾಲ್ಯತೆ ಅಂದರೆ ಗುಣಗಳಿಂದ ಆತ ಪಡುವುದಿಲ್ಲ ಒಂದು. ಮತ್ತು ಯಾಕೆ ಅಲ್ಲಾಡಿಸಲ್ಪಡುವುದಿಲ್ಲ ಅನ್ನೋದಕ್ಕೆ ಶ್ಲೋಕದ ಉತ್ತರಾರ್ಧ ಹೇಳುತ್ತೆ, ಗುಣಾವರ್ತಂತ ಇತ್ಯೇವ. ಈ ಮಾತಿಗೆ ಅರ್ಥ ಹೇಳಬೇಕಿದ್ರೆ ನಾವು ಸ್ವಲ್ಪ ಹಿಂದಿನಿಂದ ಬರಬೇಕು. ಹಿಂದೆ 3ನೆಯ ಅಧ್ಯಾಯದ 28ನೆಯ ಶ್ಲೋಕ ಅಂತ ನನ್ನ ನೆನಪು. ಅಲ್ಲಿ ಎಸ್, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ ಅಂದರೆ ಜ್ಞಾನಿ ಅಂತ ಅರ್ಥ. ಅವನು ಗುಣ ಮತ್ತು ಕರ್ಮಗಳನ್ನು ವಿಭಾಗಿಸಿಕೊಳ್ತಾನೆ. ಈ ಗುಣಗಳು ಯಾವಾಗಲೂ ಇವೇ ಕೆಲಸವನ್ನು ಮಾಡವು. ಈ ಪ್ರಕೃತಿಯಲ್ಲಿ ಇರುವಂತಹ ಈ ಗುಣಗಳು ಅವು ಅಂತಃಕರಣದಲ್ಲಿ ಇದ್ದು ಅವು ಕೆಲಸ ಮಾಡ್ತಾ ಇರ್ತವೆ. ಅಂತಃಕರಣವೂ ಸಹ ಆತ್ಮನಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರಕೃತಿಯು ಆತ್ಮನಿಗೆ ಸಂಬಂಧಪಟ್ಟಿದ್ದಲ್ಲ. ಹಾಗಾಗಿ ಗುಣಾಹ ಅಂದರೆ ಈ ಗುಣಗಳು ಗುಣೇಶು ವರ್ತಂತ, ಇಂದ್ರಿಯಗಳಲ್ಲಿ ಇದ್ದು ಅವು ಕರ್ಮ ಮಾಡ್ತಾನೇ ಇರ್ತವೆ. ನಾನು ಇಂದ್ರಿಯವೂ ಅಲ್ಲ, ಅಂತಃಕರಣವೂ ಅಲ್ಲ, ಪ್ರಕೃತಿಯೂ ಅಲ್ಲ ಅಂತಾದಮೇಲೆ ಇವುಗಳ ಆಟವನ್ನು ನಾನು ನೋಡುವವನು ಅಂತ ಆತ ಹೇಗಿರ್ತಾನೆ ಅಂದರೆ ಇತಿಮತ್ವ ನ ಸಜ್ಜತೆ. ಹೀಗೆ ತಿಳ್ಕೊಂಡು ಇವುಗಳಲ್ಲಿ ಆತ ಸಿಲುಕಿಕೊಳ್ಳುವುದಿಲ್ಲ ಅಂತ ಹೇಳಿದ್ದ ಭಗವಂತ. ಅದೇ ಅರ್ಥವನ್ನು ಈ ಶ್ಲೋಕದಲ್ಲೂ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಗುಣಾವರ್ತಂತ ಇತ್ತೇವೆ ಅಂದರೆ ಗುಣಾಹ, ಈ ಸತ್ವರಜಸ್ತಮೋ ಗುಣಗಳು ಗುಣೇಶು ಅಂದರೆ ಇಂದ್ರಿಯಗಳಲ್ಲಿ ಇದ್ದು ಪ್ರಕೃತಿ ಅದು ಕೆಲಸ ಮಾಡಿಸ್ತಾನೆ ಇರ್ತದೆ, ಕರ್ಮ ಮಾಡ್ತದೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಮತ್ತಷ್ಟೆಲ್ಲ ಈ ಭಾವ ಹಿಂದೆ ಇನ್ನೂ ಒಂದು ಸಲ ಬಂದಿತ್ತು. ಪ್ರಾಯಶಃ 5ನೇ ಅಧ್ಯಾಯದಲ್ಲೂ ಈ ಮಾತು ಬಂದಿತ್ತು ಅಂತ ನನಗೆ ನೆನಪು. ಅಲ್ಲಿ ಏಕೆಂದರೆ ನಾವು ಗೀತೆಯ ಕೊನೆಗೆ ಬಂದಿದ್ದಾದ್ದರಿಂದ ನಾವು ಹಿಂದಿಂದನೂ ಒಂದು ಸಲ ಮೇಲಕ್ಕೆ ಹಾಕಬೇಕು. ಹೌದು, 8ನೇ ಶ್ಲೋಕ 5ನೇ ಅಧ್ಯಾಯದಲ್ಲಿ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ನೈವ ಕಿಂಚಿತ್ ಕರೋಮೀತಿ, ನಾನೇನು ಮಾಡೋದಿಲ್ಲ. ಹಾಗಿದ್ರೆ ಮಾಡೋದು ಯಾವುದು? ಪ್ರಕೃತಿ. ಪ್ರಕೃತಿಯ ಅಧೀನದಲ್ಲಿರುವಂಥ ಅಥವಾ ಪ್ರಕೃತಿ ಇದೆ ಇನ್ನೊಂದು ರೂಪವಾದ ಗುಣಗಳು ಕೆಲಸ ಮಾಡ್ತವೆ. ಯಾರು ತಿಳಿದುಕೊಳ್ತಾರೆ ಹೀಗೆ ಅಂದರೆ ಯುಕ್ತ ಅಂದರೆ ಜ್ಞಾನಿ. ಮನ್ಯೇತ ತತ್ವವಿತ್, ಸ್ಪಷ್ಟ ಆಗಿಲ್ಲ ಮತ್ತು ಅದೇ ಶಬ್ದ ಉಂಟು ನೋಡಿ. ಹಾಗಿದ್ರೆ ಲೋಕದ ದೃಷ್ಟಿಯಲ್ಲಿ ಅವನು ಹೇಗಿರ್ತಾನೆ? ಪಶ್ಯನ್, ನೋಡ್ತಾನೇ ಇರ್ತಾನೆ. ಆದರೆ ನೋಡ್ತಾನೇ ಇರ್ತಾನೆ ಅಲ್ಲ, ನೋಡ್ತಾ ಇರ್ತದೆ. ಅವನಿಗೆ ಗೊತ್ತಿಲ್ಲದೇನೆ ಅವನ ಕಣ್ಣು ನೋಡ್ತದೆ. ಆದರೆ ಕಣ್ಣಿಗೂ ಒಳಗಡೆಗೂ ಸಂಬಂಧ ಕಳಚಿ ಹೋಗಿ ಬಿಡ್ತದೆ. ಮತ್ತು ಶೃಣ್ವನ್, ಕಿವಿ ಕೇಳುತ್ತೆ, ಆದರೆ ಅವನಿಗೆ ಕೇಳಿಸೋದಿಲ್ಲ.
ಸ್ಪೃಶನ್ ಎಲ್ಲವನ್ನೂ ಸಹ ಈ ತ್ವಗೀಂದ್ರಿಯ ಮುಟ್ಟತ್ತೆ, ಆದರೆ ಅವನಿಗೆ ಸ್ಪರ್ಶದ ಅರಿವು ಆಗೋದಿಲ್ಲ. ಜಿಘ್ರನ್ ಮೂಗು ಮೂಸತ್ತೆ, ಆದರೆ ಅವನಿಗೆ ಆ ಮೂಗಿನಿಂದ ಏನೂ ಪ್ರಯೋಜನ ಇಲ್ಲ. ಇರುತ್ತೆ ಮುಖದ ಮೇಲೆ ಅಷ್ಟೇ, ಒಂದು ಅಲಂಕಾರದ ವಸ್ತುವಾಗಿ. ಮತ್ತು ಅಶ್ನನ್ ನಾಲಿಗೆ ತಿನ್ನತ್ತೆ, ಆದರೆ ಅವನಿಗೆ ರಸದ ಅನುಭವ ಆಗೋದಿಲ್ಲ. ಗಚ್ಚನ್ ಕಾಲು ನಡೆದಾಡತ್ತೆ ಅಷ್ಟೇ. ಇವನು ಹೇಗಿರ್ತಾನೆ ಕೇಳಿದರೆ ತನಗೂ ಅದಕ್ಕೂ ಸಂಬಂಧ ಇಲ್ಲ. ತಾನು ಎಲ್ಲಿ ನಡೆದಾಡ್ತಾ ಇದ್ದೇನೆ ಅನ್ನೋ ಪರಿವು ಸಹ ಅವನಿಗೆ ಇರೋದಿಲ್ಲ. ಮತ್ತು ಶ್ವಸನ್ ಉಸಿರಾಡುತ್ತೆ, ಯಾವುದು ಪ್ರಾಣ ಹೋಗುತ್ತೆ ಬರುತ್ತೆ. ಈ ತಿದಿ ಒಳಗಡೆ ಗಾಳಿ ಹೋಗುತ್ತೆ ಬರುತ್ತಲ್ಲ, ಆದರೆ ಆ ತಿದಿಗೆ ನಿನಗೇನಾದರೂ ಉಸಿರಾಟದ ಅನುಭವ ಆಯಿತಾ ಅಂತ ಕೇಳಿದರೆ ನಾನು ಉಸಿರಾಡ್ತಾ ಇದ್ದೇನೆ ಅಂತ ಹೇಳುತ್ತೆ ಅದು. ಹಾಗೆ ಮತ್ತು ಪ್ರಲಪನ್ ಯಾರೋ ಕೇಳಿದೆ ಏನೋ ಉತ್ತರ ಹೇಳ್ತಾನೆ, ಆದರೆ ನಾನು ಉತ್ತರ ಹೇಳಿದ್ದೇನೆ ಅನ್ನೋದು ಸಹ ಗೊತ್ತಿರುವುದಿಲ್ಲ. ವಿಸರ್ಜನ್ ದೇಹದ ಕ್ರಿಯೆ, ಮಲಮೂತ್ರಾದಿ ವಿಸರ್ಜನೆಗಳು ಸಹ ಆಗ್ತಾ ಇರ್ತವೆ, ಆದರೆ ನಾನು ವಿಸರ್ಜನೆ ಮಾಡ್ತಾ ಇದ್ದೇನೆ ಅನ್ನುವುದು ಅವನಿಗೆ ಗೊತ್ತಿರೋದಿಲ್ಲ. ಯಾರು ಏನಾದರೂ ಕೊಟ್ಟರೆ ತಗೊಳ್ತಾರೆ, ಯಾರೋ ತಗೊಂಡಿದ್ದವನಿಗೆ ಗೊತ್ತಿರೋದಿಲ್ಲ. ಪ್ರಾಯಶಃ ಹಿಂದೆ ಒಂದು ಘಟನೆಯನ್ನು ನಾನು ಉಲ್ಲೇಖ ಮಾಡಿದ್ದೇನೋ ಇಲ್ಲ ಗೊತ್ತಿಲ್ಲ. ಬಹಳಷ್ಟು ವರ್ಷಗಳ ಹಿಂದೆ ಒಬ್ಬ ಮಹಾಜ್ಞಾನಿಗಳನ್ನು ನೋಡುವ ಒಂದು ಅವಕಾಶ ಬಂದಿತ್ತು ನನಗೆ. ಬೆಳಗಿನ ಜಾವ ಸುಮಾರು 7 ಗಂಟೆ ಅಷ್ಟೊತ್ತಿಗೆ, ತಮಿಳುನಾಡಲ್ಲಿ ಅದು. ಅವರನ್ನು ನೋಡಲಿಕ್ಕೆ ಅಂತ ಜನ ಕಿಕ್ಕಿರಿದು ಸೇರಿದ್ರು. ಒಬ್ಬಾತ ಭಕ್ತ ಹೂವಿನ ಹಾವಿಗೆಯನ್ನು ಮಾಡ್ಕೊಂಡು ಬಂದಿದ್ದ, ಪಾದುಕೆಗಳನ್ನು. 7:30 ಗಂಟೆಗೆ ಎಲ್ಲ ಜಮಾವಣೆ ಆಗಿದ್ದಾರೆ. ಅವರು ಒಂದು ಈ ಗೂಡು, ಆ ಗೂಡಿನಲ್ಲಿ ಸೇರ್ಕೊಂಡು ಬಿಡೋರು, ಈಚೆ ಬರ್ತಾನೇ ಇರಲಿಲ್ಲ. ಅವ್ರಿಗೆ ಯಾವಾಗಲೋ ಇಷ್ಟ ಆದಾಗ ಬರೋರು, ಮತ್ತೆ ತಕ್ಷಣ ಹೋಗಿಬಿಡೋರು. ಇದ್ದರೂ ಹೋದರು. ಜ್ಞಾನಿಗಳ ನಡೆ ಹೀಗೆ ಅಂತ ಯಾರೂ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗೆ ಅಂತ ನಾವು ಹಾಗೆ ಮಾಡಿದರೆ ಜ್ಞಾನಿಗಳಾಗೋದಿಲ್ಲ. ಹಾಗೂ ನಾವು ಕೆಲಸ ಮಾಡೋಣ, ಜನ ನಮ್ಮನ್ನು ಜ್ಞಾನಿ ಅಂತ ಗುರುತಿಸಲಿ. ಏನಿಲ್ಲ, ಹಿಂದ್ಗಡೆ ಸೇರಿಸ್ಬಿಡ್ತಾರಷ್ಟೇ. ಕೊನೆಗೆ ಎಲ್ಲರೂ ಕಾಯ್ತಾ ಇದ್ದಾರೆ, ಅವರು ಬರ್ತಾರೋ ಇಲ್ಲೋ. ಬಂದರು ಬಿಟ್ಟರು ಹೀಗೆ ಅಂತ. ಸ್ವಾರಸ್ಯ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿರ್ಬೋದು. ಇದ್ದಕ್ಕಿದ್ದ ಹಾಗೆ ಅವ್ರು ಕುಳಿತುಕೊಳ್ಳುವಂಥ ಗೂಡು ಅದು ಬಾಗಿಲು ತೆಗೀತು. ಬಂದರು ಅವರು, ಅವನು ಪಕ್ಕದಲ್ಲೆಲ್ಲೋ ಇಟ್ಟಿದ್ದ ಹಾವಿಗೆಯನ್ನು. ನೇರ ಬಂದವರು ಅದನ್ನು ಖಾಲಿ ಹಾಕ್ಕೊಂಡ್ರು, ಒಂದು ಸುತ್ತು ಓಡಾಡಿದರು, ತಕ್ಷಣ ಒಳಗೆ ಹೋಗಿಬಿಟ್ರು ಅವರು ಅಷ್ಟೇ. ಅವನಿಂದಾಗಿ ಅಲ್ಲಿ ಸೇರಿದ ಎಲ್ಲ ಜನರಿಗೂ ಎಂಥ ಒಂದು ಧನ್ಯತೆ ಭಾವ ಅಂದರೆ, ಆದರೆ ಅವ್ರಿಗೇನು ಪ್ರತಿಕ್ರಿಯಿಸಲೇ ಇಲ್ಲ. ಅದನ್ನು ನಿರ್ವಿಕಾರವಾಗಿ ಜ್ಞಾನಿಯ ನಡೆ. ಯಾಕೆ ಹೇಳಿದೆ ಈ ಮಾತನ್ನು? ಆತ ಗೃಹನ್ ಉನ್ಮಿಷನ್ ತೆಗೆದುಕೊಳ್ತಾರೆ, ಮತ್ತು ಉಸಿರಾಟನೂ ಮಾಡ್ತಾರೆ, ಆದರೆ ಯಾವುದೋ ಅರಿವು ಅವರಿಗೆ ಇಲ್ಲ. ಹಾಗಾಗಿ ಆ ಪಾದುಕೆಯನ್ನು ತಂದು ಇಟ್ಟಿದ್ದನ್ನು ಸಂತೋಷ ಆಯಿತಾ? ಸಂತೋಷವೂ ಇಲ್ಲ. ಕೊಡಲಿಲ್ವ? ಬೇಸರವೂ ಇಲ್ಲ. ಹಾಗಾಗಿ ಆ ಜ್ಞಾನಿಗಳ ನಡೆ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇಲ್ಲೂ ಒಂದು ಕಡೆಗೆ ನಮಗೆ ಸಿಗತ್ತೆ. ಮತ್ತು ಇದೇ ಅಧ್ಯಾಯದ 19ನೇ ಶ್ಲೋಕದಲ್ಲೂ ಕೃಷ್ಣ ಭಗವಂತ ಅದೇ ಮಾತನ್ನು ಹೇಳ್ತಾನೆ. ಏನು? ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಗುಣಗಳಿಂದ ಮಿಗಿಲಾದವನು ತಾನು ಅಂತ ಅಂದ್ಕೊಂಡಿರ್ತಾನೆ, ತಾನು ಕೇವಲ ಸಾಕ್ಷಿ ಅಂತ ಅಂದ್ಕೊಂಡಿರ್ತಾನೆ. ಹಾಗಾಗಿ ಅವನಿಗೆ ಮತ್ತೆ ಈ ಗುಣಗಳ ಬಂಧನ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಗುಣಾವರ್ತಂತ ಇತ್ಯೇವ, ಗುಣಗಳು ಅವುಗಳ ಕೆಲಸ ಮಾಡ್ತವೆ, ನನಗೂ ಅವುಗಳಿಗೆ ಸಂಬಂಧ ಇಲ್ಲ. ಮತ್ತು ಮುಂದಿನ ಮಾತು, ಇತಿ ನ ಇಂಗತೆ ಇಗಿಗತವು, ಅಂದರೆ ಅವನಲ್ಲಿ ಯಾವುದೇ ಸಂಕಲ್ಪ ವಿಕಲ್ಪಾದಿ ಬದಲಾವಣೆಗಳು ಚಲನೆಯೇ ಆಗೋದಿಲ್ಲ ಅಂತ. ಅವನು ನಿಷ್ಕ್ರಿಯ. ಯಾಕೆ? ಆತ್ಮವಸ್ತು ನಿಷ್ಕ್ರಿಯವಾದ್ದರಿಂದ ಆ ಭಾವವನ್ನು ಪಡೆದವನು ಸಹ ನಿಷ್ಕ್ರಿಯ. ಹಾಗಿದ್ರೆ ಸಕ್ರಿಯನಾಗಿ ಕಾಣ್ತಲ್ಲ ಅಂದರೆ ಅವನ ದೇಹ ಹಾಗೆ ಮಾಡುತ್ತೆ. ಅದು ನಮ್ಮ ಲೋಕದ ದೃಷ್ಟಿಯಲ್ಲಿ ಅವನು ಸಕ್ರಿಯ, ಆದರೆ ಅವನ ದೃಷ್ಟಿಯಲ್ಲಿ ದೇಹ ಏನು ಮಾಡಿದ್ದು ಸಹ ಅವನಿಗೆ ಗೊತ್ತಾಗುವುದಿಲ್ಲ. ಅವನು ನಿಷ್ಕ್ರಿಯನೇ. ಈ ಶ್ಲೋಕದಲ್ಲಿ ಭಗವತ್ಪಾದರು ಒಂದು ಮಾತನ್ನು ಹೇಳ್ತಾರೆ, ಯೋವ ತಿಷ್ಠತಿ ನೇಂಗತೆ ಅಂತ. ಇಲ್ಲೆಲ್ಲ ನಾವು ಭಾಷ್ಯವನ್ನು ಸ್ವಲ್ಪ ಗಮನಿಸಬೇಕು. ಯಾಕೆ ಗಮನಿಸಬೇಕು ಅಂದರೆ, ಛಂದೋಭಂಗ ಭಯಾತ್ ಪರಸ್ಮೈಪದ ಪ್ರಯೋಗ ಅಂತ ಬರೀತಾರೆ.
ನಾನು ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದ 3 ಭಾಷೆಗಳಿವೆ. ಈ 3 ಭಾಷೆಗಳು ಒಂದಕ್ಕಿಂತ ಒಂದು ಶ್ರೇಷ್ಠವಾದ ಭಾಷೆ, ಕಾಮೆಂಟ್ರಿಗಳು. ಭಾಷೆ ಅಂದರೆ ಕಾಮೆಂಟ್ರಿ, ವ್ಯಾಖ್ಯಾನ ಅಂತ. ಅದರೊಳಗೆ ಈ ಶಂಕರರ ಭಾಷ್ಯವೂ ಸಹ ಒಂದು. ನೋಡಿ, ಮೂಲ ಶ್ಲೋಕದಲ್ಲಿ ಏನುಂಟು ಕೇಳಿದರೆ ಅವತಿಷ್ಠತಿ ಅಂತ ರೂಪ ಉಂಟು, ಅಲ್ಲ ಅವಗ್ರಹ ಚಿಹ್ನೆ. ಆದರೆ ಪಾಣಿನಿಯ ವ್ಯಾಕರಣದ ಪ್ರಕಾರ ಇದೊಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ಕ್ಷಣಕಾಲ ನಾನು ಬೇರೆ ವಿಚಾರ ಹೇಳಬೇಕು. ಭಾಷೆಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ಈ ಸ್ಥಾ ಅಂತ ಒಂದು ಧಾತು ಉಂಟು, ಅದಕ್ಕೆ ಕೆಲವು ಉಪಸರ್ಗಗಳು ಸೇರಿದಾಗ ಸಮವಪ್ರ ವಿಭ್ಯಸ್ಥ, ಸಮ್, ಅವ ಮತ್ತು ಪ್ರ, ವಿ, ಈ 4 ಉಪಸರ್ಗಗಳು ಸೇರಿದಾಗ, ಉಪಸರ್ಗ ಅಂದರೆ ಪ್ರಿಪೋಸಿಷನ್, ಕ್ರಿಯಾಪದ ಹಿಂದೆ ನಾವು ಅದನ್ನು ಸೇರಿಸ್ತೇವೆ. ಸೇರಿಸಿದಾಗ ಅದು ಆತ್ಮನೇ ಪದ ಆಗಬೇಕು. ಹೇಗೆ ಅಂದರೆ ತಿಷ್ಠತಿ ಅಂತ ಅದು ಕ್ರಿಯಾಪದ, ಉಪಸರ್ಗರಹಿತವಾದ ರೂಪ. ಅದಕ್ಕೆ ಸಮ್ ಎನ್ನುವ ಉಪಸರ್ಗ ಸೇರಿಸಿದಾಗ ಸಂತಿಷ್ಠತೆ ಅಂತ ಆಗಬೇಕು. ಮತ್ತು ಪ್ರ ಎನ್ನುವ ಉಪಸರ್ಗ ಸೇರಿಸಿದಾಗ ಪ್ರತಿಷ್ಠತೆ ಅಂತ ಹೇಳಬೇಕು. ವಿ ಎನ್ನುವ ಉಪಸರ್ಗ ಸೇರಿಸಿದಾಗ ವಿತಿಷ್ಠತೆ ಅಂತ ಹೇಳಬೇಕು. ಅಲ್ಲ, ಆತ್ಮನೇ ಪದ ಎ ಅಂತ ಬರ್ತದೆ. ಮತ್ತು ವಿ ಅವ ಎನ್ನುವ ಉಪಸರ್ಗ ಸೇರಿಸಿದಾಗ ಅವತಿಷ್ಠತೆ ಅಂತ ಹೇಳಬೇಕಿತ್ತು, ಸಮವಪ್ರ ವಿಭ್ಯಸ್ಥ ಅಂತ. ಆದರೆ ಇಲ್ಲಿ ವೇದವ್ಯಾಸರು ಅದನ್ನು ಪರಸ್ಮೈ ಪದದಲ್ಲಿ ಪ್ರಯೋಗ ಮಾಡಿದ್ದಾರೆ. ಪಾಣಿನಿಯ ವ್ಯಾಕರಣಕ್ಕೆ ವಿರುದ್ಧವಾದ ಪ್ರಯೋಗ ಆಯ್ತಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಅವರು ಸಮಾಧಾನ ಕೊಡ್ತಾರೆ. ನೋಡಿ, ಛಂದೋಭಂಗಭಯಾತ್ ಪರಸ್ಮೈ ಪದ ಪ್ರಯೋಗ. ಆತ್ಮನೇ ಪದವನ್ನು ಅಲ್ಲಿ ಇಟ್ಟರೆ ಏಕಾರ ಆಗತ್ತೆ. ಆಗ ಆ ಶ್ಲೋಕಕ್ಕೆ ಛಂದಸ್ಸಿನ ನಿಯಮದ ಉಲ್ಲಂಘನೆ ಆಗಿಬಿಡುತ್ತೆ. ಏನು ಉಲ್ಲಂಘನೆ ಆಗುತ್ತೆ ಅಂದರೆ, ಸ್ವಾರಸ್ಯ ಅಂದರೆ ಅದು ಅನುಷ್ಟುಪ್ ಛಂದಸ್ಸಿನಲ್ಲಿ ಉಂಟು. ಗೀತೆಯ ಬಹುತೇಕ ಶ್ಲೋಕಗಳು, ಬಹಳಷ್ಟು ಶ್ಲೋಕಗಳು ಅನುಷ್ಟುಪ್ನಲ್ಲಿವೆ. ಇದು ಅನುಷ್ಟುಪ್ನಲ್ಲಿ ಉಂಟು. ಅನುಷ್ಟುಪ್ಪ ಛಂದಸ್ಸಿನ ನಿಯಮ ಏನಂದರೆ ಪ್ರತಿ ಸಾಲಲ್ಲಿ 8 ಅಕ್ಷರ ಇರಬೇಕು. ಅಂಥದ್ದು ಒಟ್ಟು ಎಷ್ಟು? 4 ಸಾಲು 32 ಅಕ್ಷರಗಳಿರ್ತವೆ. ಬೇಕಾದ್ರೆ ಮನೆಗೆ ಹೋದ್ಮೇಲೆ ಎಣಿಸಿ ನೋಡಿ ಅದನ್ನು. ಮತ್ತು ಆ ಅನುಷ್ಟುಪ್ ಛಂದಸ್ಸಿನ ಮೊದಲನೇ ನಿಯಮ ಪಂಚಮಂ ಲಘು ಸರ್ವತ್ರ. ಪ್ರತಿ ಸಾಲಿನಲ್ಲೂ 5ನೇ ಅಕ್ಷರ ಲಘುವಾಗಿ ಇರಬೇಕು. ಈಗ ಗಮನಿಸ್ಕೊಂಡು ಹೋಗಿ, ಅಲ್ಲಿ ನೋಡಿ, ಗುಣಾವರ್ತಂತ ಇತ್ಯೇವ, ಅಲ್ಲಿಗೆ 8 ಅಕ್ಷರ ಆಗತ್ತೆ. ಮತ್ತು ಮುಂದಿನದು ಯೋವತಿಷ್ಠತಿ ನೇಂಗತೆ, ಯೋ ಅವತಿಷ್ಠತಿ ನೇಂಗತೆ. ಆ ಅವತಿಷ್ಠತಿ ತಿ ಅನ್ನೋದು ಏನಿರಬೇಕು? ಅಲ್ಲಿ ಲಘು ಆಗಬೇಕು ಅನುಷ್ಟುಪ್ ಛಂದಸ್ಸಿನ ಪ್ರಕಾರ. ಆರ ಅವತಿಷ್ಠತೆ ಮಾಡಿದರೆ ಅದೇನಾಗುತ್ತೆ? ಗುರು ಆಗಿಬಿಡುತ್ತೆ. ಹಾಗಾಗಿ ಛಂದಸ್ಸಿನ ನಿಯಮದ ಉಲ್ಲಂಘನೆ ಆಗಿಬಿಡುತ್ತೆ. ಆ ಛಂದಸ್ಸಿನ ನಿಯಮದ ಉಲ್ಲಂಘನೆ ಆಗದೇ ಇರಲಿ ಅಂಥೇಳಿ ವೇದವ್ಯಾಸರು ಸ್ವಲ್ಪ ವ್ಯಾಕರಣಕ್ಕೆ ವಿರುದ್ಧ ಆದರೂ ಚಿಂತೆ ಇಲ್ಲ, ಛಂದೋ ನಿಯಮವನ್ನು ಮೀರಬಾರದು ಅಂಥೇಳಿ ಅದನ್ನು ಪರಸ್ಮೈ ಪದದಲ್ಲಿ ಇರಿಸಿದ್ದಾರೆ ಅಂತ ವೇದವ್ಯಾಸರ ಪ್ರಯೋಗವನ್ನು ಭಗವತ್ಪಾದರು ಸಮರ್ಥನೆ ಮಾಡ್ತಾರೆ. ಅಫ್ಕೋರ್ಸ್ ಅದು ವ್ಯಾಕರಣಕ್ಕೆ ಸ್ವಲ್ಪ ವಿರುದ್ಧ ಹೌದು, ಆದರೆ ಅದು ಪರಸ್ಮೈ ಪದ ಅನ್ನೋದಲ್ಲಿ ಇಟ್ಟರೆ ಆ ಅರ್ಥಕ್ಕೆ ತೊಂದರೆ ಇಲ್ಲ, ಛಂದಸ್ಸಿನ ನಿಯಮದ ಪಾಲನೆಯೂ ಆಗ್ತದೆ. ಯಾಕೆ ಅಂತ ಕೇಳಿದರೆ ಒಂದು ನಿಯಮ ಉಂಟು, ಅಪಿ ಮಾಷಂ ಅಶಂಕುರ್ಯಾತ್ ಛಂದೋಭಂಗಂ ನ ಕಾರಯೇತ್. ನೀವು ಮಾಷ ಅಂದರೆ ಉದ್ದಿನ ಕಾಳು, ಮಾಷ ಅಂತ ಹೇಳಿದರೆ ಛಂದಸ್ಸಿನ ನಿಯಮಕ್ಕೆ ಭಂಗ ಬರುತ್ತೆ ಅಂತಾದರೆ ಬೇಕಿದ್ರೆ ನೀವು ಮಷ ಅಂಥೇಳಿ ತೊಂದರೆ ಇಲ್ಲ, ಆದರೆ ಛಂದಸ್ಸಿನ ನಿಯಮವನ್ನು ಪಾಲಿಸಬೇಕು. ಆದ್ದರಿಂದ ಗೀತಾಚಾರ್ಯ ಹಾಗೆ ಹೇಳೋದ ಕಾರಣ ಛಂದೋ ನಿಯಮದ ಉಲ್ಲಂಘನೆ ಆಗಕೂಡದು ಅಂತ. ಗೀತಾಚಾರ್ಯ ಹಾಗೆ ಹೇಳಿರಲಿಕ್ಕಿಲ್ಲ, ವೇದವ್ಯಾಸರ ಪ್ರಯೋಗ ಮಹಾಭಾರತದಾದ್ದರಿಂದ. ಹಾಗೆ ಯಾಕೆ ಈ ಮಾತನ್ನು ಹೇಳಿದೆ? ಒಬ್ಬ ವಿಶಾಲ ಹೃದಯದವನು ಇನ್ನೊಬ್ಬ ಜ್ಞಾನಿಯ ವಿಶಾಲ ಹೃದಯವನ್ನು ಹೇಗೆ ಅರ್ಥ ಮಾಡಿಕೊಳ್ತಾನೆ ಅನ್ನೋದಕ್ಕೆ ಈ ಪ್ರಯೋಗ. ವಾಸ್ತವಕ್ಕೆ ಇದು ತತ್ವಕ್ಕೆ ಸಂಬಂಧಪಟ್ಟಿದ್ದಲ್ಲ, ಭಾಷೆಗೆ ಸಂಬಂಧಪಟ್ಟಿದ್ದು. ಆದರೂ ಸಹ ಅಧ್ಯಯನಶೀಲರಾದವರಿಗೆ ಇವೆಲ್ಲವೂ ಸಹ ಬೇಕಾಗ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಅಥವಾ ಯೋವತಿಷ್ಠತಿ ಅಂತ ಹೇಳಿದರೆ ಅದು ವ್ಯಾಕರಣ ಪ್ರಯೋಗಕ್ಕೆ ವಿರುದ್ಧ ಆಯ್ತಲ್ಲ ಅಂತ ನಿಮಗೆ ಅನಿಸಿದರೆ ಅವರೇ ಒಂದು ಪರಿಹಾರ ಹೇಳ್ತಾರೆ, ಯೋ ಅನುತಿಷ್ಠತಿ ಅಂತ ಬೇಕಿದ್ರೆ ಹೇಳ್ಕೊಳ್ಳಿ ಅಂತ. ಏನಕ್ಕೇನ ಪ್ರಕಾರ ವೇದವ್ಯಾಸರ ಪ್ರಯೋಗವನ್ನು ಸಮರ್ಥಿಸಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಮತ್ತೆ ಇನ್ನೂ ಒಂದು ಶ್ಲೋಕದಿಂದ ಅವನ ಗುರುತನ್ನು ಹೇಳ್ತಾನೆ. ನಾನು 2 ಶ್ಲೋಕದಿಂದ ಹೇಳಿದೆ, 3 ಶ್ಲೋಕದಿಂದ ಆ
ಗುಣಾತೀತನ ಗುರುತನ್ನು ಹೇಳ್ತಾರೆ ವೇದವ್ಯಾಸರು. ಭಗವಂತ ಅದನ್ನು ಉಲ್ಲೇಖ ಮಾಡ್ತಾನೆ. ಮುಂದಿನ ಶ್ಲೋಕ: ಸಮ ದುಃಖ ಸುಖ ಸ್ವಸ್ಥ ಸಮಲೋಷ್ಟ ಅಶ್ಮ ಕಾಂಚನ ತುಲ್ಯಪ್ರಿಯ ಪ್ರಿಯೋ ಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ. ಈ ಶ್ಲೋಕದ ಅರ್ಥ ಏನು ಅಂದರೆ, ಈ ಗುಣಾತೀತನಾದವನು ಹೇಗಿರ್ತಾನೆ? ಸುಖ ದುಃಖಗಳಲ್ಲಿ ಸಮತೆಯಿಂದ ಇರ್ತಾನೆ. ಮತ್ತು ಪ್ರಸನ್ನತೆಯಿಂದ ಆತ ಆತ್ಮಸ್ಥನಾಗಿ ಇರ್ತಾನೆ. ಅವನಿಗೆ ಮಣ್ಣು ಹೆಂಟೆ ಮತ್ತು ಕಲ್ಲು ಮತ್ತು ಬಂಗಾರ ಮೂರೂ ಸಮ. ಎಲ್ಲ ಕಡೆಗೂ ಸಹ ಅಂದರೆ ಪ್ರಿಯವಾದದ್ದಾದರೂ ಸಿಗಲಿ ಅಪ್ರಿಯವಾದದ್ದಾದರೂ ಸಿಗಲಿ, ಅವನನ್ನು ನಿಂದಿಸಿಯಾದರೂ ನಿಂದಿಸಲಿ ಅಥವಾ ಹೊಗಳಿಯಾದರೂ ಹೊಗಳಲಿ, ಈ ಎಲ್ಲ ಸ್ಥಿತಿಗಳಲ್ಲೂ ಸಹ ಆತ ಸಮಾನವಾಗಿ ಲೆಕ್ಕಿಸತಕ್ಕ ಮನುಷ್ಯನಾಗಿ ಇರ್ತಾನೆ. ಅಂದರೆ ಗುಣಾತೀತನಾಗಿರ್ತಾನೆ. ಯಾರು ಹೊಗಳಿದ್ರೋ ಅವನು ಹಿಗ್ಗೋದಿಲ್ಲ, ಬೈದರು ಅಯ್ಯೋ ನನ್ನನ್ನು ಬೈದರು ಅಂತಲೂ ಸಹ ವಿಚಾರ ಮಾಡೋದಿಲ್ಲ. ಯಾರೋ ಹಾರ ಹಾಕಿದ್ರು ಅಂತ ಅವರಿಗೊಂದು ವಂದನಾರ್ಪಣೆ ನಾನು ಮಾಡಬೇಕು ಅಂತ ಅದನ್ನೂ ಮಾಡೋದಿಲ್ಲ ಆತ. ಮತ್ತು ಹೇಗಿರ್ತಾನೆ ಕೇಳಿದರೆ ಎಲ್ಲ ಹಂತದಲ್ಲೂ ಸಹ ಆತ ಸಮ ಸಮ ಸಮ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಸ್ವಲ್ಪ ಇದಕ್ಕೆ ವಿವರಣೆ ಬೇಕು. ಹಾಗಾಗಿ ನಾಳೆ 6:15 ಸೇರಿದಾಗ ಈ ಶ್ಲೋಕದ ವಿವರಣೆಯನ್ನು ಮತ್ತು ಮುಂದಿನ ಭಾಗವನ್ನು ನೋಡೋಣ. ನಾಳೆ ಈ ಅಧ್ಯಾಯದ ಒಂದು ಉಪಸಂಹಾರ ಆಗತ್ತೆ. ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.